ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಿನ್ನೆ ಗಮನಿಸಿದ ಹಾಗೆ ಬಂಗಾಳದಲ್ಲಿ ಹಿಂಸಾಚಾರ ಮುಂದುವರಿತಾ ಇದೆ. ವೈಲೆನ್ಸ್ ರಾಕ್ಸ್ ಬೆಂಗಾಲ್ಸ್ ಭಾಂಗರ್ ಓವರ್ ವಕ್ಫ್ ಆಕ್ಟ್. ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಬಂಗಾಳದಲ್ಲಿ ಹಿಂಸಾಚಾರ. ಕೆಲವು ವಿಷಯಗಳನ್ನು ನೋಡೋದಾದ್ರೆ, ವೈಲೆನ್ಸ್ ರಾಕ್ಸ್ ಬಂಗಾಲ್ಸ್ ಭಾಂಗರ್ ಓವರ್ ವಕ್ಫ್ ಆಕ್ಟ್. Protest in South 14 Paraganas over the Waqf Act led to violence, torching of vehicles and police personnel being attacked. Over 200 arrests have been made in Murshidabad. ಸುಮಾರು 24 ಪರಗಣಗಳಲ್ಲಿ ಹಿಂಸಾಚಾರ ನಡೀತಾ ಇದೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡಿದ್ದಾರೆ, ಮತ್ತೆ ಮುರ್ಷಿದಾಬಾದ್ನಲ್ಲಿ 200ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ. ಮ್ಯಾಸಿವ್ ಪ್ರೊಟೆಸ್ಟ್ ಟರ್ನ್ಡ್ ವೈಲೆಂಟ್. ಮೊದಲು ಪ್ರೊಟೆಕ್ಟ್ ಆಗ್ತಾ ಇತ್ತು ಅಂತಂದ್ರೆ ಪ್ರೊಟೆಸ್ಟರ್ಗಳು ಏನ್ ಮಾಡ್ತಾ ಇದ್ದಾರೆ, ಮೊದಲು ಪ್ರತಿಭಟನೆಯನ್ನು ಮಾತ್ರ ನಡೆಸ್ತಾ ಇದ್ರು. ಆದ್ರೆ ಈಗ ಅದೇನಾಗಿದೆ, ಅಪೋಸ್ ದಿ ವಕ್ಫ್ ಆಕ್ಟ್ ಅಟ್ಯಾಕ್ ಪೊಲೀಸ್, ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ. ಟಾರ್ಚಿಂಗ್ ವೆಹಿಕಲ್ಸ್ ಅಂಡ್ ಇಂಜೂರಿಂಗ್ ಪರ್ಸನಲ್, ವೈಲೆನ್ಸ್ ಸ್ಪ್ರೆಡ್ ಟು ದಿ ಅದರ್ ಡಿಸ್ಟ್ರಿಕ್ಟ್ ಲೈಕ್ ಮುರ್ಷಿದಾಬಾದ್. ಬೇರೆ ಬೇರೆ ಜಿಲ್ಲೆಗಳಿಗೂ ಸಹ ಇದು ಹರಡ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇದೆ. ಇದಾದ ನಂತರ ಎರಡನೇ ವಿಷಯ, ಚೋಕ್ಸಿ ಅರೆಸ್ಟೆಡ್ ಇನ್ ಬೆಲ್ಜಿಯಂ ಅಮಿಡ್ ಇಂಡಿಯಾಸ್ ಎಕ್ಸ್ಟ್ರಾಡಿಷನ್ ಬಿಡ್. ಮೇಹುಲ್ ಚೋಕ್ಸಿ ಅನ್ನುವರನ್ನ ಬೆಲ್ಜಿಯಂನಲ್ಲಿ ಬಂಧಿಸಲಾಗಿದೆ. ಚೋಕ್ಸಿ ಅರೆಸ್ಟೆಡ್ ಇನ್ ಬೆಲ್ಜಿಯಂ. ಫ್ಯೂಜಿಟಿವ್ ಬಿಸ್ನೆಸ್ ಮ್ಯಾನ್ ಮೇಹುಲ್ ಚೋಕ್ಸಿ ಅಂತಂದ್ರೆ ಇಲ್ಲಿ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಅಕ್ಯೂಸ್ಡ್ ಇನ್ 13,000 crore ಬ್ಯಾಂಕ್ ಫ್ರಾಡ್ ಕೇಸ್. 13,000 ಕೋಟಿಯಷ್ಟು ಬ್ಯಾಂಕ್ ಸಾಲ ತೆಗೆದುಕೊಂಡು ವಂಚನೆ ಮಾಡಿ ಬೇರೆ ದೇಶಕ್ಕೆ ಪರಾರಿಯಾಗಿರುವಂತಹ ಉದ್ಯಮಿ ಇವರು ಮೇಹುಲ್ ಚೋಕ್ಸಿ. ಅವನನ್ನ ಎಲ್ಲಿ ಬೆಲ್ಜಿಯಂನಲ್ಲಿ ಬಂಧಿಸಿದ್ದಾರೆ. ಅವರನ್ನ ಇಂಡಿಯಾ ಇಸ್ ವರ್ಕಿಂಗ್ ಆನ್ ಇಸ್ ಎಕ್ಸ್ಟ್ರಾಡಿಷನ್. ಅಲ್ಲಿ ಬಂಧಿಸಿರೋದ್ರಿಂದ ಭಾರತಕ್ಕೆ ಈಗ ಅವರನ್ನ ಹಸ್ತಾಂತರಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಚೋಕ್ಸಿ ಅರೆಸ್ಟ್ ಇನ್ ಬೆಲ್ಜಿಯಂ. ವಾಂಟೆಡ್ ಇನ್ ಕನೆಕ್ಷನ್ ವಿತ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಕ್ಯಾಮ್. PNB ಸ್ಕ್ಯಾಮ್ ಬಗ್ಗೆ ನೀವು ಕೆಲವೊಂದ್ಸಾರಿ ಕೇಳಿರಬಹುದು. ಅದರಲ್ಲಿ ಇವರ ಪಾತ್ರ ಇದೆ. ಹ್ಯಾಸ್ ಬಿನ್ ಅರೆಸ್ಟೆಡ್ ಬೈ ಬೆಲ್ಜಿಯಂ ಅಥಾರಿಟೀಸ್. ಬೆಲ್ಜಿಯಂನ ಅಧಿಕಾರಿಗಳನ್ನು ಅವರನ್ನು ಬಂಧಿಸಿದ್ದಾರೆ. ದಿಸ್ ಕಮ್ಸ್ ಆಸ್ ಇಂಡಿಯಾ ಕಂಟಿನ್ಯೂಸ್ ಇಟ್ಸ್ ಎಫರ್ಟ್ ಟು ಬ್ರಿಂಗ್ ಹಿಮ್ ಬ್ಯಾಕ್ ಫಾರ್ ಟ್ರಯಲ್. ಇನ್ನು ಭಾರತದಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳನ್ನು ನಡೆಸಲಿಕ್ಕೆ ಇಲ್ಲಿ ವಾಪಸ್ ಕರೆತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂಡಿಯಾಸ್ ಎಕ್ಸ್ಟ್ರಾಡಿಷನ್ ಎಫರ್ಟ್ಸ್. ಇಂಡಿಯಾ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ರೆಡ್ ಕಾರ್ನರ್ ನೋಟಿಸ್. ನೋಡಿ, ಒಂದು ಟರ್ಮ್ ಬಂದಿದೆ, ರೆಡ್ ಕಾರ್ನರ್ ನೋಟಿಸ್ ಅಂತ. ಏನ್ ಹೀಗಂತಂದ್ರೆ, ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿರುತ್ತೆ, CBI ಇರುತ್ತೆ, ಹಲವಾರು ಬೇರೆ ಬೇರೆ ಏಜೆನ್ಸಿಗಳು ಇಂತಹ ಕೇಸ್ಗಳನ್ನ ನೋಡ್ಕೊಳ್ಳುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ಪೋಲ್ ಅಂತ ಇಂಟರ್ಪೋಲ್ ಅಂತ ಒಂದು ಸಂಸ್ಥೆ ಇದೆ. ಆ ಒಂದು ಮಟ್ಟದಲ್ಲಿ ಅದು ಕಾರ್ಯಾಚರಣೆಗಳನ್ನ ನಡೆಸುತ್ತೆ. ಈಗ ನಾವು ರೆಡ್ ಕಾರ್ನರ್ ನೋಟಿಸ್ ಅನ್ನ ಸಬ್ಮಿಟ್ ಮಾಡಿದ್ರೆ ಇಂಟರ್ಪೋಲ್ ಮೂಲಕ ಏನಂತಂದ್ರೆ ಈ ಒಂದು ವ್ಯಕ್ತಿ ಕ್ರಿಮಿನಲ್ ಇವರು ಅಥವಾ ಅಫೆಂಡರ್ ಇವನು, ಹಾಗಾಗಿ ಇವರನ್ನ ಬಂಧಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ ಹಾಗೆ ಆ ಒಂದು ರೆಡ್ ನೋಟಿಸ್ ನ ಮೂಲಕ ಅವರಿಗೆ ನಾವು ತಿಳಿಸ್ತಾ ಇದ್ದೇವೆ. ಹಾಗಾಗಿ ಅದನ್ನ ಸಬ್ಮಿಟ್ ಮಾಡಿತ್ತು ಇಂಡಿಯಾ. ಹಾಗಾಗಿ ಅವರು ಇವರನ್ನ ಅಪರಾಧಿ ಅಂತ ಕನ್ಸಿಡರ್ ಮಾಡಿದ್ದಾರೆ, ಮೇಹುಲ್ ಚೋಕ್ಸಿಯನ್ನ. ಅಂಡ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಟು ಸೀಕ್ ಇಸ್ ಎಕ್ಸ್ಟ್ರಾಡಿಷನ್. ಈಗ ಅವರನ್ನ ಭಾರತಕ್ಕೆ ವಾಪಸ್ ಕರೆತರಲಿಕ್ಕೆ ಬೇರೆ ಬೇರೆ ಡಾಕ್ಯುಮೆಂಟ್ ಗಳನ್ನ ತಯಾರು ಮಾಡ್ತಾ ಇದ್ದಾರೆ, ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ದಿಸ್ ಇಸ್ ಸೀನ್ ಆಸ್ ಅ ಕೀ ಸ್ಟೆಪ್ ಇನ್ ಬ್ರಿಂಗಿಂಗ್ ಬ್ಯಾಕ್ ಹೈ ಪ್ರೊಫೈಲ್ ಎಕನಾಮಿಕ್ ಅಫೆಂಡರ್. ಈ ರೀತಿ ದೊಡ್ಡ ದೊಡ್ಡ ಅಪರಾಧಿಗಳಿರ್ತಾರಲ್ವಾ, ಅಂತಂದ್ರೆ ಆರ್ಥಿಕ ಅಪರಾಧಿಗಳು, ಅಂತವರನ್ನ ಭಾರತಕ್ಕೆ ಕರೆತರಬೇಕು ಅನ್ನೋದ್ರ ಬಗ್ಗೆ ಕುರಿತಾದಂತಹ ಒಂದು ಮಹತ್ವದ ಹೆಜ್ಜೆ ಇದು. ಇದಾದ ನಂತರ ಒಂದು ಚಿಕ್ಕ ಸುದ್ದಿ, ಲೋನ್ಸ್ ನೌ ಚೀಪರ್ ಆಸ್ ಮೇಜರ್ ಬ್ಯಾಂಕ್ ಕಟ್ ರೇಟ್ಸ್. ಕೆಲವು ದಿನಗಳ ಹಿಂದೆ SBI ರೆಪೋ ದರವನ್ನ ಕಟ್ ಮಾಡಿತ್ತು, ಇಳಿಸಿತ್ತು. ಈ ವರ್ಷದಲ್ಲಿ ಆಲ್ಮೋಸ್ಟ್ ಏನಾಗಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 50 ಬೇಸಿಸ್ ಪಾಯಿಂಟ್ಸ್ ರಿಡಕ್ಷನ್ ಇನ್ ರೆಪೋ ರೇಟ್ 2025. ಈ ಒಂದು ವರ್ಷದಲ್ಲಿ 2025 ಬಂದ ನಂತರ ರಿಸರ್ವ್ ಬ್ಯಾಂಕ್ ಟೋಟಲಿ 50 ಬೇಸಿಸ್ ಪಾಯಿಂಟ್ಗಳಷ್ಟು ರೆಪೋ ದರವನ್ನ ಕಟ್ ಮಾಡಿದೆ. ಹೀಗಾಗಿ ಇಲ್ಲೇನ್ ಮಾಡಿದ್ದಾರೆ, ಬ್ಯಾಂಕ್ ಅವರು ಲೋನ್ ಕೊಡೋದನ್ನ ಚೀಪ್ ಮಾಡಿದ್ದಾರೆ, ಅಂತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಅವರು ಲೋನ್ ಅನ್ನ ಕೊಡ್ತಾ ಇದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಟ್ ದಿ ರೆಪೋ ರೇಟ್ ಲಿಂಕ್ಡ್ ಲೆಂಡಿಂಗ್ ರೇಟ್ಸ್ ಬೈ 25 ಬೇಸಿಸ್ ಪಾಯಿಂಟ್ಸ್ ಟು 8.25%. ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್ಸ್ ಟು 8.65%. ಮುಖ್ಯವಾಗಿ ಬೇರೆ ಬೇರೆ ವಿಷಯಗಳನ್ನು ನೀವು ಎಕನಾಮಿ ಓದುವಾಗ ತಿಳ್ಕೊಳ್ತೀರಿ. ಇವಿಷ್ಟು ನಾವು ನೋಡ್ಬೇಕಾಗಿರೋದು. ಅಂತಂದ್ರೆ ರೆಪೋ ದರವನ್ನು ಅಲ್ಲಿ ಕಟ್ ಮಾಡಿರೋದ್ರಿಂದ ಈಗ ಲೋನ್ ಸಿಗೋದು ಬಹಳ ಚೀಪ್ ಆಗಿದೆ. ಇನ್ನು ಮುಂದಿನ ವಿಷಯ, ಮಿಸ್ಸಿಂಗ್ ದಿ ಟಾರ್ಗೆಟ್ ಅಂತಂದ್ರೆ ಇದು ಮುಖ್ಯವಾಗಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ.
ಇಂಡಸ್ಟ್ರಿಯಲ್ ಗ್ರೋತ್ ಸ್ಲೋ ಡೌನ್, ಭಾರತದಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇಂಡಿಯಾಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡ್ರಾಪ್ ಟು 2.9% ಇನ್ ಫೆಬ್ರವರಿಯಲ್ಲಿ 2.9%ಗೆ ಇಳಿದಿದೆ, ವಿಚ್ ಇಸ್ ಮಚ್ ಲೋವರ್ ದೆನ್ ಜನವರಿ 5.2%. ಜನವರಿಯಲ್ಲಿ 5.2ರಷ್ಟಿತ್ತು, ಫೆಬ್ರವರಿಯಲ್ಲಿ ಸಡನ್ ಆಗಿ 2.9ಕ್ಕೆ ಇಳಿದಿದೆ. ದಿಸ್ ಶೋಸ್ ಅ ಸ್ಲೋ ಡೌನ್ ಇನ್ ಓವರ್ ಆಲ್ ಎಕನಾಮಿಕ್ ಆಕ್ಟಿವಿಟಿ. ಒಟ್ಟಾರೆ ಆರ್ಥಿಕ ಚಟುವಟಿಕೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಇದರಿಂದ ನಮಗೆ ಅರ್ಥ ಆಗುತ್ತೆ. ಲೆಸ್ ಕನ್ಸ್ಯೂಮರ್ ಸ್ಪೆಂಡಿಂಗ್, ಇನ್ನು ಜನರು ಪೀಪಲ್ ಆರ್ ಬೈಯಿಂಗ್ ಲೆಸ್, ಜನರು ಹೆಚ್ಚು ಖರ್ಚು ಮಾಡ್ತಾ ಇಲ್ಲ, ಎಸ್ಪೆಷಲಿ ಥಿಂಗ್ಸ್ ಲೈಕ್ ಕ್ಲೋತ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇವನ್ ಫುಡ್. ರಿಟೇಲ್ ಇನ್ಫ್ಲೇಷನ್ ಆಲ್ಸೋ ಡ್ರಾಪ್ ಟು ಇಟ್ಸ್ ಲೋವೆಸ್ಟ್ ಇನ್ 2 years. ಜನರು ಈಗ ಮೊದಲೆಲ್ಲ ಬಟ್ಟೆ, ಎಲೆಕ್ಟ್ರಾನಿಕ್ಸ್ ಮತ್ತೆ ಆಹಾರದಂತಹ ವಸ್ತುಗಳನ್ನ ಈಗ ಕಡಿಮೆ ಖರೀದಿಸ್ತಾ ಇದ್ದಾರೆ. ಚಿಲ್ಲರೆ ಹಣದುಬ್ಬರ ಸಹ ಈ 2 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದು ಬಿಟ್ಟಿದೆ. ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮೈನಿಂಗ್ ಡ್ರಾಪ್. ಬಿಗ್ ಸೆಕ್ಟರ್ಸ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ಉತ್ಪಾದನಾ ವಿಭಾಗ, ಇದು 2.9% ಅಷ್ಟು, ಮತ್ತೆ ಮೈನಿಂಗ್, ಗಣಿಗಾರಿಕೆ, ಇದು 6.6% ಅಷ್ಟು ಕಡಿಮೆ ಆಗಿದೆ, ಡ್ರಾಪ್ ಆಗಿದೆ. ಸೊ ಶೋಡ್ ಲೋವರ್ ಗ್ರೋತ್ ಅಫೆಕ್ಟಿಂಗ್ ದಿ ಟೋಟಲ್ ಪ್ರೊಡಕ್ಷನ್ ನಂಬರ್ಸ್. ಈ 2 ಸೆಕ್ಟರ್ನಲ್ಲಿ ಹೆಚ್ಚು ಡ್ರಾಪ್ ಆಗಿರೋದ್ರಿಂದ, ಕುಸಿತ ಕಂಡು ಬಂದಿರೋದ್ರಿಂದ ಒಟ್ಟಾರೆ ಉತ್ಪಾದನೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ ಇದೆ, ಅದರ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗಿದೆ. ಇನ್ವೆಸ್ಟ್ಮೆಂಟ್ ಅಂಡ್ ಡಿಮ್ಯಾಂಡ್ ಆರ್ ಲೋ, ಅದೇ ರೀತಿ ಹೂಡಿಕೆ ಮತ್ತು ಬೇಡಿಕೆಗಳು. ಈ ಬಿಸ್ನೆಸಸ್ ಆರ್ ಇನ್ವೆಸ್ಟಿಂಗ್ ಲೆಸ್, ಯಾವ್ದಾದ್ರು ಒಂದು ಬಿಸ್ನೆಸ್ ಒಂದು ಇನ್ವೆಸ್ಟ್ ಮಾಡಿದಾಗ ಮಾತ್ರ ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಗ್ರೋತ್ ಆಗುತ್ತೆ, ಆದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಅಂಡ್ ಓವರ್ ಆಲ್ ಡಿಮ್ಯಾಂಡ್ ಇಸ್ ವೀಕ್, ಅದೇ ರೀತಿ ಒಟ್ಟಾರೆ ಬೇಡಿಕೆ ಅದು ಸಹ ದುರ್ಬಲ ಆಗಿದೆ. ದಿಸ್ ಮೇ ಹರ್ಟ್ ದ GDP ಗ್ರೋತ್ ಟಾರ್ಗೆಟ್. ಇದರಿಂದಾಗಿ ನಾವು ಒಟ್ಟಾರೆ GDPಯನ್ನ ಇಂತಿಷ್ಟು % ಅಂತ ಟಾರ್ಗೆಟ್ ಇಟ್ಕೊಂಡಿದೀವಲ್ವಾ, ಅದನ್ನ ಸಾಧಿಸಲಿಕ್ಕೆ ಕಷ್ಟ ಆಗಬಹುದು. ಇವನ್ ದೋ ಸಮ್ ಪಾರ್ಟ್ಸ್ ಆಫ್ ದ ಎಕಾನಮಿ ಲೈಕ್ ಎಲೆಕ್ಟ್ರಿಸಿಟಿ ಅಂಡ್ ಕ್ಯಾಪಿಟಲ್ ಗೂಡ್ಸ್ ಆರ್ ಸ್ಟಿಲ್ ಗ್ರೋವಿಂಗ್. ಇನ್ನೊಂದು ಕಡೆ ವಿದ್ಯುತ್ ಮತ್ತೆ ಬಂಡವಾಳ ಸರಕುಗಳು, ಈ ಹಲವಾರು ವಿಭಾಗಗಳು ನಿಧಾನವಾಗಿ ಬೆಳಿತಾನೆ ಇವೆ, ಆದ್ರೂ ಒಟ್ಟಾರೆ GDP ಮೇಲೆ ಇದು ಅಫೆಕ್ಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಮಿಸ್ಸಿಂಗ್ ಟಾರ್ಗೆಟ್ ಆಯ್ತು. ಇನ್ನು ಎಡಿಟೋರಿಯಲ್ ಅಲ್ಲಿ ಹಿಸ್ಟರಿ ಆಸ್ ಬ್ಯಾಟಲ್ ಫೀಲ್ಡ್, ದ ಪೆರಿಲ್ಸ್ ಆಫ್ ರಿವರ್ಸಿಂಗ್ ದ ಪಾಸ್ಟ್. ಹಿಸ್ಟ್ರಿ ನಾವು ನೋಡುವ ವಿಧಾನದ ಮೇಲೆ ಬದಲಾಗ್ತಾ ಹೋಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಅಂತಂದ್ರೆ ನೀವು ಯಾವ ಬುಕ್ ಅನ್ನ ಓದ್ತಿರೋ ಅಥವಾ ಆ ಆಥರ್ ಯಾವ ರೀತಿ ಅದನ್ನ ಬರೆದಿರ್ತಾರೋ ಆ ಮೂಲಕ ನಿಮ್ಗೆ ಹಿಸ್ಟ್ರಿ ತಿಳಿಯುತ್ತೆ ಹೊರತು ನಿಜವಾದ ಹಿಸ್ಟರಿ ಏನು ನಿಜವಾಗ್ಲೂ ನಡೆದಿತ್ತು ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಆಥರ್ ಏನನ್ನ ಅಲ್ಲಿ ಬರೆದಿರ್ತಾನೋ ಅದನ್ನ ನಾವು ಓದ್ಬೇಕಾಗತ್ತೆ. ಬೇರೆ ಬೇರೆ ಮೀಡಿಯಾಗಳು ಅಥವಾ ಯಾವುದೇ ಒಂದು ಮಾಧ್ಯಮಗಳು ನಿಮಗೆ ಏನ್ ತಿಳಿಸುತ್ತೋ ಅದನ್ನ ನಂಬಬೇಕಾಗತ್ತೆ. ನಿಜವಾದ ಹಿಸ್ಟರಿ ಹೌದಾ ಅಲ್ವಾ ಅದು ಅನ್ನೋದು ನಮ್ಗೆ ಎಷ್ಟು ಸರಿ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಆರ್ಟಿಕಲ್ ಏನ್ ಹೇಳ್ತಾರೆ ಅಂತಂದ್ರೆ, ಯೂಸಿಂಗ್ ಹಿಸ್ಟರಿ ಫಾರ್ ಮಾಡರ್ನ್ ಪಾಲಿಟಿಕ್ಸ್ ಇಸ್ ರಿಸ್ಕಿ. ಎಷ್ಟೋ ಸಾರಿ ಹಿಸ್ಟೋರಿಕ್ ಇವೆಂಟ್ಸ್ ಗಳನ್ನ, ಐತಿಹಾಸಿಕ ಘಟನೆಗಳನ್ನ ಯೂಸ್ ಮಾಡಿಕೊಂಡು ಪೊಲಿಟಿಷಿಯನ್ಸ್ಗಳು ಏನ್ ಮಾಡ್ತಾರೆ, ವಿಭಜನೆನ ಸೃಷ್ಟಿ ಮಾಡ್ತಾರೆ. ಟ್ರೈಯಿಂಗ್ ಟು ಚೇಂಜ್ ಆರ್ ಕರೆಕ್ಟ್ ಹಿಸ್ಟರಿ ಟು ಸೂಟ್ ಕರೆಂಟ್ ಪೊಲಿಟಿಕಲ್ ಗೋಲ್ಸ್ ಕ್ಯಾನ್ ಬಿ ಡೇಂಜರಸ್ ಅಂಡ್ ಕ್ರಿಯೇಟ್ ಕಾನ್ಫ್ಲಿಕ್ಟ್. ಯಾವುದೋ ಒಂದು ಇತಿಹಾಸಗಳನ್ನ ಮತ್ತೆ ಸರಿ ಹೊಂದಿಸೋದು ಅಥವಾ ಬದಲಾಯಿಸೋದ್ರಿಂದ ಅಪಾಯಕಾರಿ ಸಿಚುವೇಶನ್ಗಳು ಎದುರಾಗಬಹುದು, ಸಂಘರ್ಷಗಳು ಸೃಷ್ಟಿಯಾಗಬಹುದು, ಧರ್ಮಗಳ ನಡುವೆ ವೈರುಧ್ಯಗಳು ಹೆಚ್ಚಾಗಬಹುದು. ಹಿಸ್ಟ್ರಿ ಶುಡ್ ಬಿ ಸ್ಟಡಿಡ್, ನಾಟ್ ಫಾಟ್ ಓವರ್. ಇತಿಹಾಸ ಇರೋದು ಅಧ್ಯಯನ ಮಾಡಲಿಕ್ಕೆ ಹೊರತು ಸಂಘರ್ಷಕ್ಕಾಗಲ್ಲ. ಹಿಸ್ಟ್ರಿ ಇಸ್ ಮೆಂಟ್ ಟು ಬಿ ಅಂಡರ್ಸ್ಟುಡ್ ಅಂಡ್ ಲರ್ನ್ ಫ್ರಾಮ್, ನಾಟ್ ಯೂಸ್ ಟು ಕ್ರಿಯೇಟ್ ಡಿವಿಷನ್ ಆರ್ ಬ್ಲೇಮ್ ಕಮ್ಯುನಿಟೀಸ್ ಫಾರ್ ಪಾಸ್ಟ್ ಇವೆಂಟ್ಸ್. ಯಾವುದೋ ಕಾಲದಲ್ಲಿ ಯಾವುದೋ ಕಮ್ಯುನಿಟಿಗಳ ನಡುವೆ ಹೊಡೆದಾಟ ಆಗಿರಬಹುದು, ಯಾರ್ಯಾರೋ ತಪ್ಪು ಮಾಡಿರಬಹುದು, ಆ ಒಂದು ಇವೆಂಟ್ ನ ಇಟ್ಕೊಂಡು ಈಗ ನಾವು ಸಂಘರ್ಷ ಮಾಡೋದು ತಪ್ಪು, ಈಗ ನಮ್ಮ ನಡುವೆ ವಿಭಜನೆಯನ್ನ ಸೃಷ್ಟಿ ಮಾಡೋದು ತಪ್ಪು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಫ್ರಮ್ ಅರೌಂಡ್ ದ ವರ್ಲ್ಡ್. ಬೇರೆ ದೇಶಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಉದಾಹರಣೆಗಳನ್ನ ನೋಡಿದ್ರೆ, ಕಂಟ್ರೀಸ್ ಲೈಕ್ ಜರ್ಮನಿ ಅಂಡ್ ಸೌತ್ ಆಫ್ರಿಕಾ ಡೆಲ್ಟ್ ವಿತ್ ಪೇನ್ಫುಲ್ ಪಾಸ್ಟ್ ಥ್ರೂ ಟ್ರೂತ್ ಅಂಡ್ ಜಸ್ಟಿಸ್. ಅಲ್ಲೂ ಸಹ ಹಲವಾರು ಹಿಂಸಾಚಾರಗಳು, ದಬ್ಬಾಳಿಕೆಗಳು ನಡೆದಿತ್ತು, ಆದ್ರೆ ಅವರು ಅದನ್ನ ಸತ್ಯ ಮತ್ತೆ ನ್ಯಾಯದ ಮೂಲಕ ಎದುರಿಸಿದ್ರು. ನಾಟ್ ರಿವೆಂಜ್, ಪ್ರತಿಕಾರವನ್ನ ತೀರಿಸಿಕೊಳ್ಳಿಲ್ಲ, ಬದಲು ಹೋರಾಟ, ಅಹಿಂಸೆಯ ಮೂಲಕ, ಹೋರಾಟ ಅಂತಂದ್ರೆ ಅಹಿಂಸಾತ್ಮಕ ಹೋರಾಟದ ಮೂಲಕ ಅದನ್ನ ಎದುರಿಸಿದ್ರು. ಬಟ್ ಸಮ್ ಅದರ್ ಕಂಟ್ರೀಸ್ ದಟ್ ಟ್ರೈ ಟು ರಿವರ್ಸ್ ಹಿಸ್ಟ್ರಿ ಬೇಸ್ಡ್ ವೈಲೆನ್ಸ್. ಕೆಲವರು ಏನ್ ಮಾಡ್ತಿದ್ದಾರೆ, ಕೆಲವು ಕಂಟ್ರೀಸ್ಗಳು ಹಿಸ್ಟ್ರಿಯನ್ನ ಮತ್ತೆ ರಿವರ್ಸ್ ಮಾಡಬೇಕು ಅಂತ ಹೋಗಿ ವೈಲೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಹಿಸ್ಟ್ರಿಯನ್ನ ಚೇಂಜ್ ಮಾಡ್ಲಿಕ್ಕೆ ಹೊರಡ್ತಿದ್ದಾರೆ, ಅಥವಾ ಬೇರೆ ಬೇರೆ ಘಟನೆಗಳನ್ನ ಇನ್ನೊಂದು ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದರಿಂದ ಹಿಂಸಾಚಾರಗಳು ಹೆಚ್ಚಾಗ್ತಾ ಇದೆ. ಲರ್ನ್ ಫ್ರಾಮ್ ದಿ ಪಾಸ್ಟ್, ಡೋಂಟ್ ರಿಪೀಟ್ ಇಟ್. ಹಿಸ್ಟ್ರಿ ಇರೋದು, ಇತಿಹಾಸ ಇರೋದು, ಅದರಿಂದ ಕಲಿತು ಆ ತಪ್ಪುಗಳನ್ನ ಮತ್ತೆ ಮರುಕಳಿಸದೇ ಇರ್ಲಿಕ್ಕೆ ಹೊರತು ಅದನ್ನೇ ರಿಪೀಟ್ ಮಾಡ್ತಾ ಇರ್ಲಿಕ್ಕಲ್ಲ. ಆದ್ರೆ ಇತಿಹಾಸದಿಂದ ಯಾರೂ ಪಾಠ ಕಲ್ತಿಲ್ಲ ಅನ್ನೋದನ್ನ ಸಹ
ಇತಿಹಾಸವೇ ನಮಗೆ ತಿಳಿಸ್ತಾ ಇದೆ. ಇನ್ಸ್ಟೆಡ್ ಆಫ್ ರೀರೈಟಿಂಗ್ ಆರ್ ಫೈಟಿಂಗ್ ಓವರ್ ಹಿಸ್ಟ್ರಿ, ವಿ ಶುಡ್ ಯೂಸ್ ಇಟ್ ಟು ಬಿಲ್ಡ್ ಅ ಬೆಟರ್ ಅಂಡ್ ಮೋರ್ ಯುನೈಟೆಡ್ ಫ್ಯೂಚರ್ ಅಂತಂದ್ರೆ ಇತಿಹಾಸದಿಂದ ಕಲಿಬೇಕು. ಇವ್ರು ಹೇಳ್ತಾ ಇರೋದು ಹೋರಾಡೋ ಬದಲು ಉತ್ತಮ ಮತ್ತೆ ಏಕೀಕೃತ ಭವಿಷ್ಯವನ್ನ, ಯುನೈಟೆಡ್ ಫ್ಯೂಚರ್ ಅನ್ನ, ಎಲ್ಲರೂ ಒಂದಾಗಿರುವಂತಹ ಭವಿಷ್ಯವನ್ನ ಕಟ್ಟಲಿಕ್ಕೆ ಇತಿಹಾಸವನ್ನ ಬಳಸಬೇಕು ಅನ್ನೋದು ಈ ಆರ್ಟಿಕಲ್ ಬರೆದಿರೋರ ಅಭಿಪ್ರಾಯ. ಇನ್ನು ವಾಟ್ ಅ ಪೋಸ್ಟ್ ಅಸಾದ್ ಸಿರಿಯಾ ಮೀನ್ಸ್ ಫಾರ್ ಚೈನಾ. ಚೀನಾ ವಾಂಟ್ ಸ್ಟೆಬಿಲಿಟಿ ಇನ್ ಸಿರಿಯಾದಲ್ಲಿ ಆವಾಗ ದಂಗೆಗಳು, ಇನ್ಸ್ಟೆಬಿಲಿಟಿ, ಅಸ್ಥಿರತೆ ಉಂಟಾಗ್ತಾ ಇರುತ್ತೆ. ಆದರೆ ಚೀನಾ ಅಲ್ಲಿ ಸ್ಥಿರತೆ ಇರಲಿ ಅಂತ ಬಯಸ್ತಾ ಇದೆ. ಚೀನಾ ಸಪೋರ್ಟ್ಸ್ ದಿ ಅಸಾದ್ ರೆಜಿಮ್ ಬಿಕಾಸ್ ಇಟ್ ವಾಂಟ್ಸ್ ಸಿರಿಯಾ ಟು ಸ್ಟೇ ಸ್ಟೇಬಲ್. ಅದು ಯಾವಾಗಲೂ ಸ್ಥಿರವಾಗಿರಲಿ. ಸ್ಟೇಬಲ್ ಸಿರಿಯಾ ಹೆಲ್ಪ್ಸ್ ಚೀನಾ ಟು ಸ್ಟಾಪ್ ಥ್ರೆಟ್ಸ್ ಲೈಕ್ ಟೆರರಿಸಮ್, ಪ್ರೊಟೆಕ್ಟ್ ಇಟ್ಸ್ ಎಕನಾಮಿಕ್ ಇಂಟ್ರೆಸ್ಟ್. ಚೀನಾ ಅಲ್ಲಿ ಕೆಲವೊಂದು ಎಕನಾಮಿಕ್ ಆಕ್ಟಿವಿಟೀಸ್ಗಳನ್ನ, ಹೂಡಿಕೆಗಳನ್ನ ಮಾಡ್ತಾ ಇರುತ್ತೆ. ಅದಕ್ಕೆ ಯಾವ್ದು ತೊಂದರೆ ಆಗಬಾರ್ದು, ಮತ್ತೆ ಭಯೋತ್ಪಾದನೆಯಂತ ಕೆಲವೊಂದು ಸಮಸ್ಯೆಗಳು ಎದುರಾಗಬಾರ್ದು ಅಂತ ಆ ಒಂದು ಪ್ರದೇಶದ ಸಿರಿಯಾದ ಆಡಳಿತ, ರಾಜಕೀಯ ಎಲ್ಲ ಸ್ಥಿರವಾಗಿರ್ಲಿ ಅನ್ನೋದು ಚೀನಾದ ಅಭಿಪ್ರಾಯ. ಇನ್ನು ಫಿಯರ್ ಆಫ್ ಉಯಿಘರ್ ಮಿಲಿಟೆಂಟ್ಸ್, ಉಯಿಘರ್ ಉಗ್ರಗಾಮಿಗಳ ಭಯ ಸಹ ಇದೆ. ಚೀನಾ ಇಸ್ ವರಿಡ್ ದಟ್ ಉಯಿಘರ್ ಮುಸ್ಲಿಮ್ಸ್ ಫ್ರಮ್ ಇಟ್ಸ್ ಜಿನ್ಜಿಯಾಂಗ್ ರೀಜನ್ ಮೇ ಗೆಟ್ ಸಪೋರ್ಟ್ ಆರ್ ಟ್ರೈನಿಂಗ್ ಇನ್ ಸಿರಿಯಾ ಅಂಡ್ ರಿಟರ್ನ್ ಟು ಕಾಸ್ ಪ್ರಾಬ್ಲಮ್ ಎಟ್ ಹೋಮ್. ಇಲ್ಲಿ ಚೀನಾದ ಜಿನ್ಜಿಯಾಂಗ್ ಪ್ರದೇಶದ ಕೆಲವೊಂದು ಮುಸ್ಲಿಮರು ಸಿರಿಯಾದಲ್ಲಿ ಬೆಂಬಲ ಮತ್ತೆ ತರಬೇತಿಯನ್ನು ಪಡ್ಕೊಂಡು ಚೀನಾಕ್ಕೆ ಒಂದು ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನೋದು ಚೀನಾದ ಪ್ರಾಬ್ಲಮ್. ಅದು ತಲೆನೋವಾಗ್ಬಿಟ್ಟಿದೆ. ಹಾಗಾಗಿ ಸೊ ಚೀನಾ ಕ್ಲೋಸ್ಲಿ ವಾಚಸ್ ಸಿರಿಯಾ ಸೆಕ್ಯೂರಿಟಿ ಸಿಚುವೇಶನ್. ಹಾಗಾಗಿ ಸಿರಿಯಾದಲ್ಲಿ ಭದ್ರತಾ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದನ್ನ ಚೀನಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಪವರ್ ಕಾಂಪಿಟೇಷನ್ ವಿತ್ ದ ವೆಸ್ಟ್. ಅದೇ ರೀತಿ ಇನ್ನೊಂದು ಕಡೆ ವೆಸ್ಟರ್ನ್ ಕಂಟ್ರೀಸ್ಗಳು, US ಮತ್ತೆ ಯುರೋಪ್, ಅವೆಲ್ಲ ಏನ್ ಮಾಡ್ತಾ ಇವೆ, ಆಸ್ ದ US ಅಂಡ್ ಯುರೋಪ್ ರೆಡ್ಯೂಸ್ ದರ್ ಇನ್ಫ್ಲೂಯೆನ್ಸ್ ಇನ್ ಸಿರಿಯಾ, ತಮ್ಮ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ತಾ ಇವೆ. ಈಗ ಚೀನಾ ಸೀಸ್ ಅ ಚಾನ್ಸ್ ಟು ಗ್ರೋ ಇಟ್ಸ್ ಪ್ರೆಸೆನ್ಸ್. ಅವರ ಪ್ರಭಾವ ಕಡಿಮೆ ಆಗ್ತಾ ಇದ್ದ ಹಾಗೆ ಈ ಕಡೆ ಚೀನಾ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಕಾಯ್ತಾ ಇದೆ. ಅಂಡ್ ಕೌಂಟರ್ ವೆಸ್ಟರ್ನ್ ಪವರ್ ಇನ್ ದ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಮುಂತಾದ ದೇಶಗಳು, US, EU, ಯುರೋಪಿಯನ್ ಯೂನಿಯನ್ ಹೆಚ್ಚು ಪ್ರಭಾವವನ್ನು ಹೊಂದಿದ್ದಾವೆ. ಅದನ್ನ ತಾನು ತಡೆದು ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋದು ಚೀನಾದ ಗುರಿ. ಫೋಕಸ್ ಆನ್ ಲಾಂಗ್ ಟರ್ಮ್ ಇನ್ಫ್ಲೂಯೆನ್ಸ್. ನೋಡಿ ಚೀನಾದ ನೀತಿ ನಿರ್ಧಾರಗಳು ಹೇಗಿರುತ್ತೆ ಅಂತಂದ್ರೆ, ಚೀನಾ ಇಸಂಟ್ ರಶಿಂಗ್ ಟು ಟೇಕ್ ಕಂಟ್ರೋಲ್ ಇನ್ ಸಿರಿಯಾ. ತಕ್ಷಣ ಅಲ್ಲಿ ನನಗೆ ಕಂಟ್ರೋಲ್ ಬಂದ್ಬಿಡ್ಬೇಕು ಅನ್ನೋದು ಅದರ ಉದ್ದೇಶ ಅಲ್ಲ. ಸ್ಲೋಲಿ ಬಿಲ್ಡಿಂಗ್ ಇಟ್ಸ್ ರೋಲ್ ಥ್ರೂ ಡಿಪ್ಲೊಮ್ಯಾಸಿ, ರೀಕನ್ಸ್ಟ್ರಕ್ಷನ್ ಏಡ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್, ಏಮಿಂಗ್ ಫಾರ್ ಲಾಂಗ್ ಟರ್ಮ್ ಬೆನಿಫಿಟ್ಸ್. ಅಂದ್ರೆ ತಕ್ಷಣ ಬಂದು ಅಲ್ಲಿ ಅಧಿಕಾರನ ವಹಿಸಿಕೊಳ್ಳೋದು ಚೀನಾದ ಗುರಿಯಲ್ಲ, ಆದರೆ ನಿಧಾನವಾಗಿ ಆ ಪ್ರದೇಶದ ಸಂಪೂರ್ಣ ಅಧಿಕಾರವನ್ನ, ಕಂಟ್ರೋಲ್ನ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಡಿಪ್ಲೊಮ್ಯಾಸಿ, ರಾಜತಾಂತ್ರಿಕತೆಯನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗುತ್ತೆ. ಮತ್ತೆ ಅಲ್ಲಿ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ, ಪುನರ್ ನಿರ್ಮಾಣಕ್ಕೋಸ್ಕರ ನೆರವನ್ನ ನೀಡುತ್ತೆ. ಮತ್ತೆ ಭದ್ರತಾ ಸಹಕಾರ, ಎಲ್ಲದರ ಮೂಲಕ ಮೊದಲು ತಾನು ಆ ದೇಶದ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿದ್ದೇನೆ, ನಿಧಾನವಾಗಿ ಅದು ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ಲಿಕ್ಕೆ ಈಗ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ದೀರ್ಘಾವಧಿ ಪ್ರಯೋಜನಗಳನ್ನು ಯಾವಾಗೂ ತಲೆಯಲ್ಲಿ ಇಟ್ಕೊಂಡು ಚೀನಾ ಕೆಲಸವನ್ನ ಮಾಡ್ತಾ ಇರುತ್ತೆ. ಇದಾದ ನಂತರ ಮುಂದಿನದು ನೋಡಿದ್ದೀವಿ. ಕೆಳಗಡೆ ಬಂದ್ರೆ ಫೆಮಿನಿಸಮ್ ಫಾರ್ ಪೋಲರೈಸ್ಡ್ ಟೈಮ್ಸ್ ಅನ್ನುವಂಥ ಒಂದು ಆರ್ಟಿಕಲ್ ಇದೆ. ಸ್ತ್ರೀವಾದ ಅಂತ ಕರೀತೇವೆ. ಫೆಮಿನಿಸಮ್ ಮೀನ್ಸ್ ಈಕ್ವಲ್ ಪವರ್, ನಾಟ್ ವಾರ್ ಬಿಟ್ವೀನ್ ಜೆಂಡರ್ಸ್. ಈ ಆರ್ಟಿಕಲ್ ಬರೆದಿರೋರ ಅಭಿಪ್ರಾಯ ಏನು ಅಂತಂದ್ರೆ, ಸ್ತ್ರೀವಾದ ಅಂತಂದ್ರೆ ಮಹಿಳೆಯರು ಪುರುಷರು ಇಬ್ಬರಿಗೂ ಇರುವಂತಹ ಶಕ್ತಿಗೆ, ಆ ಶಕ್ತಿಗೆ ಸಮಾನವಾದ ಗೌರವವನ್ನು ಕೊಡೋದು ಹೊರತು ಲಿಂಗಗಳ ನಡುವಿನ ಯುದ್ಧ ಅಲ್ಲ. ಎರಡೂ ಜೆಂಡರ್ಗಳು ಯುದ್ಧ ಮಾಡ್ಕೋತ ಕೂರೋದಲ್ಲ. ಫೆಮಿನಿಸಮ್ ಇಸಂಟ್ ಅಬೌಟ್ ವುಮೆನ್ ವರ್ಸಸ್ ಮೆನ್. ಇದು ಮಹಿಳೆ ಮತ್ತೆ ಪುರುಷರ ನಡುವಿನ ಯುದ್ಧ ಅಲ್ಲ. ಇಟ್ಸ್ ಅಬೌಟ್ ಬ್ಯಾಲೆನ್ಸಿಂಗ್ ಪವರ್ ಅಂಡ್ ಗಿವಿಂಗ್ ಈಕ್ವಲ್ ರೈಟ್ಸ್. ಒಂದು ಎಲ್ಲೆಲ್ಲಿ, ವೆದರ್ ಇಟ್ ಹೋಮ್, ವರ್ಕ್ ಆರ್ ಸೊಸೈಟಿ, ಮನೆಯಲ್ಲಿ ಇರಬಹುದು, ಮತ್ತೆ ಕೆಲಸದಲ್ಲಿ, ಮತ್ತೆ ಸಮಾಜದಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸಮಾನವಾದಂತಹ ಗೌರವ ಸಿಗಬೇಕು, ಅವಕಾಶಗಳು ಸಿಗಬೇಕು. ಹಾಗಾಗಿ ಆ ಒಂದು ಪವರ್, ಅಧಿಕಾರ ಸರಿಯಾಗಿ ಸಮತೋಲನಗೊಳ್ಳಬೇಕು, ಮತ್ತೆ ಎಲ್ಲರಿಗೂ ಸರಿಯಾದ ಹಕ್ಕುಗಳನ್ನು ನೀಡಬೇಕು ಅನ್ನೋದು ಇವರ ಅಭಿಪ್ರಾಯ. ಇನ್ನು ಅದಾದ ನಂತರ ಏನ್ ಹೇಳ್ತಾರೆ ಅಂತಂದ್ರೆ, ಟೂ ಸೈಡ್ಸ್ ಆಫ್ ಫೆಮಿನಿಸಮ್ ಟುಡೇ. ಎರಡು ವಿಧಗಳನ್ನ ಹೇಳ್ತಾರೆ ಅವರು. ದೇರ್ ಆರ್ ಮೇನ್ ಟೂ ಟೈಪ್ಸ್. ಒನ್ ಟಾಕ್ಸ್ ಅಬೌಟ್ ಫ್ರೀಡಮ್ ಅಂತಂದ್ರೆ, ಸ್ತ್ರೀವಾದದಲ್ಲಿ ಎರಡು ರೀತಿ ಇದೆ. ಮೊದಲನೇದು ಏನ್ ಹೇಳುತ್ತೆ, ಫ್ರೀಡಮ್, ಚಾಯ್ಸ್ ಅಂಡ್ ಎಂಪವರ್ಮೆಂಟ್. ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು, ಆಯ್ಕೆಗಳಿರಬೇಕು, ಸಬಲೀಕರಣ, ಅವರ ಸಬಲೀಕರಣದ ಬಗ್ಗೆ ಮೊದಲನೇ ಆಯ್ಕೆ ಹೇಳುತ್ತೆ. ವೈಲ್ ಅದರ್ ಹೈಲೈಟ್ಸ್ ದಿ ವುಮೆನ್ಸ್ ಸೇಫ್ಟಿ, ರೈಟ್ಸ್ ಅಂಡ್ ಪ್ರೊಟೆಕ್ಷನ್. ಇನ್ನೊಂದು ಏನ್ ಹೇಳುತ್ತೆ, ಈಗ ವರ್ಲ್ಡ್ ಫುಲ್ ಆಫ್ ಇನ್ಇಕ್ವಾಲಿಟಿ,
ಜಗತ್ತೆಲ್ಲ ಅಸಮಾನತೆಯಿಂದ ತುಂಬಿಕೊಂಡಿದೆ. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಸಿಗಬೇಕು, ಅವರ ಹಕ್ಕುಗಳು ಮತ್ತು ರಕ್ಷಣೆಯ ಬಗ್ಗೆ ಇನ್ನೊಂದು ವಿಧಾನ ಮಾತನಾಡುತ್ತೆ. ಇನ್ನು ಬ್ಯಾಕ್ಲ್ಯಾಶ್ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮೆನಿ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ಫೆಮಿನಿಸಮ್ ಆರ್ ಫಿಯರ್ ಇಟ್. ಎಷ್ಟೋ ಜನರಿಗೆ ಸ್ತ್ರೀವಾದ ಅನ್ನೋದು ಸ್ವಲ್ಪ ಭಯವನ್ನು ಹುಟ್ಟಿಸಬಹುದು, ಕೆಲವರು ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಮೆನ್ ಅಂಡ್ ಇವನ್ ಸಮ್ ವಿಮೆನ್ ಫೀಲ್ ಅಟ್ಯಾಕ್ಡ್. ಹಾಗಾಗಿ ಎಷ್ಟೋ ಜನ ನಿಮ್ಮ ಮೇಲೆ ಇದ್ರ ಈ ರೀತಿಯ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಕಂಗೆಡ್ತಾ ಇದ್ದಾರೆ. ಬಟ್ ದ ಗೋಲ್ ಆಫ್ ಫೆಮಿನಿಸಮ್ ಇಸ್ ಟು ಇನ್ಕ್ಲೂಡ್ ಎವ್ರಿ ಒನ್ ಇನ್ ಬಿಲ್ಡಿಂಗ್ ಅ ಫೇರ್ ಸೊಸೈಟಿ. ನ್ಯಾಯಯುತವಾದ ಸಮಾಜವನ್ನ ಕಟ್ಟಲಿಕ್ಕೆ, ನಿರ್ಮಿಸಲಿಕ್ಕೆ ಎಲ್ಲರನ್ನ ಒಳಗೊಂಡಂತಹ ಒಂದು ವ್ಯವಸ್ಥೆಯನ್ನು ರೂಪಿಸುವುದೇ ಸ್ತ್ರೀವಾದದ ಗುರಿ ಅಂತ ಇವರ ಅಭಿಪ್ರಾಯ. ಫೋಕಸ್ ಆನ್ ರಿಯಲ್ ಇಶ್ಯೂಸ್, ನಾಟ್ ಜಸ್ಟ್ ಐಡೆಂಟಿಟಿ. ಅಂತಂದ್ರೆ ಮುಖ್ಯವಾಗಿ ಐಡೆಂಟಿಟಿ ಅಂತಂದ್ರೆ ಮಹಿಳೆ ಅನ್ನುವ ಆ ಒಂದು ಗುರುತಿನ ಮೇಲೆ ಮಾತ್ರ ಅಲ್ಲ, ರಿಯಲ್ ಇಶ್ಯೂಸ್ ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅದರ ಮೇಲೆ ಫೋಕಸ್ ಮಾಡಬೇಕು. ಫೆಮಿನಿಸಮ್ ಶುಡ್ ಫೈಟ್ ದಿ ರಿಯಲ್ ಪ್ರಾಬ್ಲಮ್ಸ್ ಲೈಕ್ ಪವರ್ಟಿ, ಬಡತನ, ಅನ್ಇಕ್ವಲ್ ಪೇ, ಅಸಮಾನ ವೇತನ, ಮತ್ತೆ ವೈಲೆನ್ಸ್ ಮತ್ತೆ ಹಿಂಸೆ, ಈ ಎಲ್ಲದರ ಮೇಲೆ ಫೋಕಸ್ ಮಾಡಿ ಈ ಒಂದು ಸಮಸ್ಯೆಗಳನ್ನ ನಿವಾರಿಸುವುದರ ಕಡೆ ಮುಖ ಮಾಡಬೇಕು. ನಾಟ್ ಜಸ್ಟ್ ಫೋಕಸ್ ಆನ್ ಐಡೆಂಟಿಟಿ ಬೇಸ್ಡ್ ಪಾಲಿಟಿಕ್ಸ್ ಆರ್ ಲೇಬಲ್ಸ್. ಕೆಲವೊಂದು ಕಡೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಮಹಿಳೆ ಅಥವಾ ಬೇರೆ ಬೇರೆ ಈ ಒಂದು ಲೇಬಲ್ಗಳನ್ನ, ಈ ಒಂದು ಐಡೆಂಟಿಟಿಯನ್ನ ಪೊಲಿಟಿಕಲ್ ರೀಸನ್ಗಳಿಗೆ, ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಳ್ತಾರೆ. ಹಾಗಾಗಿ ಅದು ಕಡಿಮೆ ಆಗ್ಬೇಕು, ನಿಜವಾದ ಸಮಸ್ಯೆಗಳು ನಿವಾರಣೆ ಆಗ್ಬೇಕು. ಇದಾದ ನಂತರ ವೆಲ್ದಿ ಇಂಡಿಯನ್ಸ್ ಅಂಡರ್ ರಿಪೋರ್ಟಿಂಗ್ ದೇರ್ ಇನ್ಕಮ್ ಟು ಅವಾಯ್ಡ್ ಟ್ಯಾಕ್ಸಸ್. ಇಲ್ಲಿದೆ ನೋಡಿ, ವೆಲ್ದಿ ಇಂಡಿಯನ್ಸ್ ಆರ್ ಅಂಡರ್ ರಿಪೋರ್ಟಿಂಗ್ ದೇರ್ ಇನ್ಕಮ್ ಟು ಅವಾಯ್ಡ್ ಟ್ಯಾಕ್ಸಸ್. ಏನ್ ಹೇಳ್ತಾ ಇದ್ದಾರೆ ಅಂತ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಬೈ ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಡೈರೆಕ್ಟರ್ ರಾಮ್ ಸಿಂಗ್ shows that rich Indians are under reporting their income to avoid taxes. ತುಂಬಾ ಶ್ರೀಮಂತರು ಇರ್ತಾರಲ್ವಾ, ಅವರು ತಮ್ಮ ಆಸ್ತಿ ಎಷ್ಟಿದೆ ಅಂತ ಸರಿಯಾಗಿ ವರದಿನೇ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ತೆರಿಗೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ. ದಿಸ್ ಮೇಕ್ಸ್ ಇನ್ಕಮ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ ವರ್ಸ್ ದೆನ್ ಇಟ್ ಸೀಮ್ಸ್. ಹಾಗಾಗಿ ಇನ್ಕಮ್ ಇನ್ಇಕ್ವಾಲಿಟಿ ಅನ್ನೋದು ನಾವು ಅಂದ್ಕೊಂಡ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿದೆ. ರಿಚರ್ ದ ಪರ್ಸನ್ ಲೆಸ್ ಇನ್ಕಮ್ ದೇ ಶೋ ಕಂಪೇರ್ ಟು ದರ್ ವೆಲ್ತ್. ಹೆಚ್ಚು ಶ್ರೀಮಂತ ಆಗ್ತಾ ಇದ್ದ ಹಾಗೆ ಅವರು ತೋರಿಸುವ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒನ್ ಸೂಪರ್ ರಿಚ್ ಫ್ಯಾಮಿಲಿ ಹ್ಯಾಡ್ ಇನ್ಕಮ್ ಜಸ್ಟ್ 1/12 ಆಫ್ ದರ್ ಟೋಟಲ್ ವೆಲ್ತ್. ನಿಜವಾಗ್ಲೂ ಅವರ ಆಸ್ತಿ ಇರೋದು 12 ಪಟ್ಟಾದ್ರೆ ಅದ್ರಲ್ಲಿ ತೋರಿಸ್ತಾ ಇದ್ದು ಅದರಲ್ಲಿ 12ರಲ್ಲಿ 1 ಭಾಗ ಮಾತ್ರ, ಇಷ್ಟು ಮಾತ್ರ ತಾವು ಗಳಿಸ್ತಾ ಇರೋದು ಆದಾಯ ಅಂತ ಅವ್ರು ತೋರಿಸ್ತಾ ಇದ್ದಾರೆ. ಅಂತಂದ್ರೆ ಅದ್ರಲ್ಲಿ 12 ಪಟ್ಟಷ್ಟು ಆದಾಯ ಜಾಸ್ತಿ ಇದೆ ಅವರಿಗೆ, ಆದ್ರೆ ಅದನ್ನ ಅವ್ರು ಹೈಡ್ ಮಾಡ್ತಾ ಇದ್ದಾರೆ. ಹೈಡಿಂಗ್ ಇನ್ಕಮ್ ಟು ಎಸ್ಕೇಪ್ ಟ್ಯಾಕ್ಸ್. ಯಾಕಂತಂದ್ರೆ ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳ್ಳೋದು. ಇನ್ನು ಫೇಕ್ ಫಾರ್ಮ್ ಇನ್ಕಮ್ ಈಸ್ ಯೂಸ್ ಟು ಅವಾಯ್ಡ್ ಟ್ಯಾಕ್ಸಸ್. ಇನ್ನು ಕೃಷಿಗೆ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಅನ್ನ ಹಾಕೋದಿಲ್ಲ. ಹಾಗಾಗಿ ಮೆನಿ ರಿಚ್ ಪೀಪಲ್ ಆರ್ ಶೋವಿಂಗ್ ಅಗ್ರಿಕಲ್ಚರಲ್ ಇನ್ಕಮ್. ಈ ಇನ್ಕಮ್ ಗಳನ್ನ, ಬೇರೆ ಬೇರೆ ಆದಾಯವನ್ನ ಅಗ್ರಿಕಲ್ಚರ್ ಇಂದ ಬಂದಿದೆ ಅಂತ ತೋರಿಸ್ತಾರೆ. ಇನ್ಸ್ಟೆಡ್ ಆಫ್ ರಿಯಲ್ ರೆಂಟ್ ಆರ್ ಪ್ರಾಪರ್ಟಿ ಇನ್ಕಮ್ ಲೀಡಿಂಗ್ ಟು ಟ್ಯಾಕ್ಸ್ ಇವೇಷನ್. ಹಾಗಾಗಿ ಈ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ, ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಕೆಳಗಡೆ, ಪ್ರೊಟೆಕ್ಷನಿಸಮ್ ಲೀಡ್ಸ್ ನೋವೇರ್ ಸೇಸ್ ಝಿ ಆಸ್ ಇಟ್ ಬಿಗಿನ್ ಸೌತ್ ಈಸ್ಟ್ ಏಷ್ಯಾ ಟೂರ್. ಜಿ ಜಿನ್ಪಿಂಗ್ ಅವರು ಸೌತ್ ಈಸ್ಟ್ ಏಷ್ಯಾ ಟೂರ್ ಅನ್ನು ಕೈಗೊಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ ಪ್ರೊಟೆಕ್ಷನಿಸಮ್ ಬಗ್ಗೆ ಮಾತಾಡಿದ್ದಾರೆ. ಏನು ಪ್ರೊಟೆಕ್ಷನಿಸಮ್ ಅಂತಂದ್ರೆ ರಕ್ಷಣಾವಾದ ಅಂತಂದ್ರೆ ಈಗ ಡಿಫೆನ್ಸ್ ರಿಲೇಟೆಡ್ ಅಲ್ಲ, ಇದು ಟ್ರೇಡ್ ಎಕಾನಮಿ ರಿಲೇಟೆಡ್. ಪ್ರೊಟೆಕ್ಷನಿಸಮ್ ಮೀನ್ಸ್ ಕಂಟ್ರಿ ಟ್ರೈಸ್ ಟು ಪ್ರೊಟೆಕ್ಟ್ ಇಟ್ಸ್ ಓನ್ ಬಿಸ್ನೆಸಸ್. ಆ ದೇಶದ ಉದ್ಯಮಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಯಾವ್ದ್ರಿಂದ ಫ್ರಮ್ ಫಾರಿನ್ ಕಾಂಪಿಟೇಷನ್, ಬೇರೆ ದೇಶದ ಉದ್ಯಮಗಳ ಬಂದು ಕಾಂಪೀಟ್ ಮಾಡೋದನ್ನ ತಡೆಯೋದು, ಮತ್ತೆ ತಮ್ಮ ದೇಶದ ಉದ್ಯಮಗಳನ್ನ ಕಾಪಾಡ್ಕೊಳ್ಳೋದು. ಏನ್ ಮಾಡತ್ತೆ ಅಂತಂದ್ರೆ ಆ ಒಂದು ದೇಶ, ಇಟ್ ಡಸ್ ದಿಸ್ ಬೈ ಪುಟಿಂಗ್ ಎಕ್ಸ್ಟ್ರಾ ಟ್ಯಾಕ್ಸಸ್, ಟ್ಯಾರಿಫ್ಸ್ ಆನ್ ಇಂಪೋರ್ಟೆಡ್ ಗೂಡ್ಸ್ ಆರ್ ಮೇಕಿಂಗ್ ರೂಲ್ಸ್ ದಟ್ ಮೇಕ್ ಇಟ್ ಹಾರ್ಡರ್ ಫಾರ್ ಅದರ್ ಕಂಟ್ರೀಸ್ ಟು ಸೆಲ್ ಇನ್ ಇಟ್ಸ್ ಮಾರ್ಕೆಟ್. ಒಂದು, ಆ ದೇಶದಿಂದ ಈ ದೇಶಕ್ಕೆ ಬರ್ತಾ ಇರುತ್ತಲ್ವಾ ಸರಕು ಸೇವೆಗಳು, ಅದರ ಮೇಲೆ ಹೆಚ್ಚು ಟ್ಯಾರಿಫ್ ಅನ್ನ ಹಾಕೋದು, ಸುಂಕಗಳನ್ನ ವಿಧಿಸೋದು. ಆವಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ, ಈ ದೇಶದಲ್ಲಿ ಅದನ್ನ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಒಂದು ವಿಧಾನ. ಇನ್ನೊಂದು, ಮೇಕಿಂಗ್ ರೂಲ್ಸ್, ದೊಡ್ಡ ದೊಡ್ಡ ನಿಯಮಗಳನ್ನ, ಕಠಿಣ ನಿಯಮಗಳನ್ನ ರೂಪಿಸೋದು. ಆ ಮೂಲಕ ಬೇರೆ ದೇಶದವರು ಈ ದೇಶದಲ್ಲಿ ಮಾರಾಟ ಮಾಡ್ಲಿಕ್ಕೆ ಅವಕಾಶನೇ ಸಿಗಬಾರ್ದು. ಆ ಒಂದು ನೀತಿಗಳನ್ನ ಫಾಲೋ ಮಾಡ್ತಾರೆ. ಅದಕ್ಕೆ ಪ್ರೊಟೆಕ್ಷನಿಸಮ್ ಅಂತ ಕರೀತಾರೆ. ಚೀನಾ ಪ್ರೆಸಿಡೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಅವರು ವಿಯೆಟ್ನಾಂ, ಮಲೇಷಿಯಾ, ಕಾಂಬೋಡಿಯಾ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದು, ಪ್ರೊಟೆಕ್ಷನಿಸಮ್ ಅಂಡ್ ಟ್ರೇಡ್ ವಾರ್ಸ್ ಆರ್ ಬ್ಯಾಡ್ ಫಾರ್ ಎವ್ರಿ ಒನ್ ಅಂಡ್ ವೋಂಟ್ ಹೆಲ್ಪ್ ಎನಿ ಕಂಟ್ರಿ ಗ್ರೋ. ಈ ಟ್ರೇಡ್ ವಾರ್ಗಳು, ವಾಣಿಜ್ಯ ಯುದ್ಧ ಇರಬಹುದು, ಸುಂಕ, ಪ್ರತಿಸುಂಕ, ಟ್ಯಾರಿಫ್ಗಳು, ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಎಲ್ಲರೂ ಸಹ ಇದರಿಂದ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಿ ವಾಂಟ್ಸ್ ಟು ಕೀಪ್ ಗ್ಲೋಬಲ್ ಟ್ರೇಡ್ ಓಪನ್ ಅಂಡ್ ಸ್ಮೂತ್, ಸ್ಟ್ರಾಂಗ್ ಸಪ್ಲೈ ಚೈನ್ಸ್ ಅಂಡ್ ಕೋಆಪರೇಷನ್.
ಎಲ್ಲ ಕಡೆ ಸಪ್ಲೈ ಚೈನ್ ಪೂರೈಕೆ ಸರಪಳಿ ಚೆನ್ನಾಗಿರ್ಬೇಕು, ಗ್ಲೋಬಲ್ ಟ್ರೇಡ್ ಓಪನ್ ಆಗಿರಬೇಕು, ವಿಶ್ವದ ಒಂದು ವಾಣಿಜ್ಯ ವ್ಯವಸ್ಥೆ ಎಲ್ರಿಗೂ ಮುಕ್ತವಾಗಿರ್ಬೇಕು ಅನ್ನೋದು ಅವರ ಅಭಿಪ್ರಾಯ. ಅಂಡ್ ಟ್ರೇಡ್ ವಾರ್ ಹ್ಯಾಸ್ ನೋ ವಿನ್ನರ್ಸ್, ಈ ಯುದ್ಧದಲ್ಲಿ ಗೆಲ್ಲುವವರೇ ಇಲ್ಲ. He said that fighting over trade like tariffs will harm all countries, not just one. ಯಾವುದೇ ಒಂದು ದೇಶ ಅಲ್ಲ, ತುಂಬಾ ದೇಶಗಳ ಮೇಲೆ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಲೆಟ್ಸ್ ವರ್ಕ್ ಟುಗೆದರ್. ಹಾಗಾಗಿ ಪರಿಹಾರ ಏನು? ಚೀನಾ ವಾಂಟ್ಸ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಟು ಬಿಲ್ಡ್ ಬೆಟರ್, ಫೇರರ್ ಅಂಡ್ ಲಾಂಗ್ ಲಾಸ್ಟಿಂಗ್ ಟ್ರೇಡ್ ರಿಲೇಶನ್ಶಿಪ್ಸ್. ಚೀನಾ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ ಅಂತಂದ್ರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಗಳ ಜೊತೆ ಒಟ್ಟಾಗಿ ಸೇರ್ಕೊಂಡು, ಆಗ್ನೇಯ ಏಷ್ಯಾದ ದೇಶಗಳು ಅವರೆಲ್ಲರ ಜೊತೆ ಸೇರ್ಕೊಂಡು ನ್ಯಾಯಯುತವಾದ ಮತ್ತೆ ದೀರ್ಘಕಾಲಿಕ ವ್ಯಾಪಾರ ಸಂಬಂಧಗಳನ್ನು ನಿರ್ಮಿಸುವುದು, ಒಟ್ಟಿಗೆ ಕೆಲಸ ಮಾಡೋಣ ಅಂತ ಅವರ ಹೇಳಿಕೆ. ಯಾರ್ದು? ಚೀನಾದ ಜಿ ಜಿನ್ಪಿಂಗ್ ಅವರ ಹೇಳಿಕೆ. ಇದಾದ ನಂತರ ಈ ಕಡೆ ಹೌ ಗೌರ್ಮೆಂಟಾಲಿಟಿ ಎಕ್ಸರ್ಬೇಟ್ಸ್ ದ ಪ್ರಾಬ್ಲಮ್ ಆಫ್ ಫಾರ್ಮರ್ಸ್ ಸ್ಟಬಲ್ ಬರ್ನಿಂಗ್. ಸ್ಟಬಲ್ ಬರ್ನಿಂಗ್ ಅಂತಂದ್ರೆ ನೋಡಿ, ಇಲ್ಲಿ ಕೃಷಿ ತ್ಯಾಜ್ಯವನ್ನು ಸುಡೋದು. ಯಾಕೆ ಸುಡ್ತಾರೆ ಅವರು? ವೈ ಫಾರ್ಮರ್ಸ್ ಬರ್ನ್ ಸ್ಟಬಲ್? ಫಾರ್ಮರ್ ಬರ್ನ್ ಸ್ಟಬಲ್ ರೈಸ್ ಸ್ಟ್ರಾ ಬಿಕಾಸ್ ಇಟ್ ಇಸ್ ದ ಚೀಪೆಸ್ಟ್ ಅಂಡ್ ಫಾಸ್ಟೆಸ್ಟ್ ವೇ ಟು ಕ್ಲಿಯರ್ ಫೀಲ್ಡ್ಸ್ ಫಾರ್ ದ ನೆಕ್ಸ್ಟ್ ವೀಟ್ ಕ್ರಾಪ್. ರೈಸಿನ ಅಥವಾ ಈಗ ಭತ್ತದ ಅಥವಾ ಅಕ್ಕಿಯ ತ್ಯಾಜ್ಯ ಇರುತ್ತಲ್ವಾ, ಅದನ್ನ ಸುಡೋದು ಅವರಿಗೆ ಈಸಿ ಆದವೇ. ಸುಡೋದು ಬಹಳ ಅಗ್ಗ ಮತ್ತೆ ವೇಗವಾದ ಮಾರ್ಗ, ಈಸಿಯಾಗಿ ಅದನ್ನ ಮಾಡಬಹುದು. ಮತ್ತೆ ನೆಕ್ಸ್ಟ್ ಕ್ರಾಪ್ ಅಂತಂದ್ರೆ ವೀಟ್ ಅನ್ನ ಬೆಳಿಲಿಕ್ಕೆ ಫಾರ್ಮ್ ಕ್ಲಿಯರ್ ಆಗಿರ್ಬೇಕು, ಅಲ್ಲಿ ಯಾವುದೇ ತ್ಯಾಜ್ಯಗಳಿರಬಾರದು. ಎಸ್ಪೆಷಲಿ ಇನ್ ಡೆಲ್ಲಿ ಅಂಡ್ ನಾರ್ತ್ ಇಂಡಿಯಾ ಇಟ್ ಕಾಸಸ್ ಹ್ಯೂಜ್ ಪೊಲ್ಯೂಷನ್ ಡ್ಯೂರಿಂಗ್ ಅಕ್ಟೋಬರ್ ಅಂಡ್ ನವೆಂಬರ್. ಆದ್ರೆ ಈ ಸುಡೋದ್ರಿಂದ ದೆಹಲಿಯಲ್ಲಿ ಮತ್ತೆ ಉತ್ತರ ಭಾರತದಲ್ಲಿ ಅಕ್ಟೋಬರ್ ನವೆಂಬರ್ ಟೈಮ್ ನಲ್ಲಿ ಏನಾಗ್ತಾ ಇದೆ? ದೊಡ್ಡ ಮಟ್ಟದ ಮಾಲಿನ್ಯ ಎದುರಾಗ್ತಾ ಇದೆ. ಹೌ ಗವರ್ಮೆಂಟ್ ಪಾಲಿಸೀಸ್ ಮೇಕ್ ಥಿಂಗ್ಸ್ ವರ್ಸ್. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ಸರ್ಕಾರದ ಯೋಜನೆಗಳು, ಗವರ್ಮೆಂಟ್ ಸಪೋರ್ಟ್ ಥ್ರೂ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನೀವು ಕೇಳಿರ್ತೀರಿ, ಕನಿಷ್ಠ ಬೆಂಬಲ ಬೆಲೆ, ಫೋಕಸಸ್ ಓನ್ಲಿ ಆನ್ ರೈಸ್ ಅಂಡ್ ವೀಟ್. ಆ ಬೆಂಬಲ ಬೆಲೆಯನ್ನು ಕೊಡೋದು ಮುಖ್ಯವಾಗಿ ಅಕ್ಕಿ ಮತ್ತೆ ಗೋಧಿ ಮೇಲೆ ಕೊಡ್ತಾರೆ. ಅವಾಗ ಏನಾಗುತ್ತೆ? ವಿಚ್ ಮೇಕ್ಸ್ ಫಾರ್ಮರ್ಸ್ ಗ್ರೋ ಓನ್ಲಿ ದೋಸ್ ಕ್ರಾಪ್ಸ್. ಅದಕ್ಕೆ ಬೆಂಬಲ ಬೆಲೆ ಸಿಗುತ್ತೆ ಅಂತ ಅದನ್ನು ಮಾತ್ರ ರೈತರು ಬೆಳೀತಾರೆ. ದಿಸ್ ಸಿಸ್ಟಮ್ ಡಿಸ್ಕರೇಜಸ್ ಕ್ರಾಪ್ ಡೈವರ್ಸಿಟಿ. ಬೆಳೆಯ ವೈವಿಧ್ಯೀಕರಣ ಇರೋದಿಲ್ಲ, ಎರಡೇ ಬೆಳೆಗಳನ್ನ ಬೆಳಿತಾ ಇರ್ತಾರೆ, ಬೇರೆ ಬೇರೆ ಬೆಳೆಗಳ ಕಡೆ ಮುಖನೆ ಮಾಡೋದಿಲ್ಲ. ಅಂಡ್ ಲೀಡ್ಸ್ ಟು ಮೋರ್ ಸ್ಟಬಲ್ ಬೀಯಿಂಗ್ ಬರ್nt. ಇದೇ ಬೆಳಿತಾ ಇರೋದ್ರಿಂದ, ಅಕ್ಕಿನೇ ಹೆಚ್ಚು ಬೆಳಿತಾ ಇರೋದ್ರಿಂದ ಮತ್ತೆ ಕೃಷಿ ತ್ಯಾಜ್ಯ ಹೆಚ್ಚಾಗುತ್ತೆ, ಮತ್ತೆ ಬರ್ನಿಂಗ್ ಇಶ್ಯೂ ಬರುತ್ತೆ. ಮತ್ತೆ ಫಾರ್ಮರ್ಗೆ ಏನನ್ಸ್ತಾ ಇದೆ? ಫಾರ್ಮರ್ಸ್ ಫೀಲ್ ನೆಗ್ಲೆಕ್ಟೆಡ್ ಬೈ ದ ಗವರ್ಮೆಂಟ್ ವಿಚ್ ಪೆನಲೈಸಸ್ ಸ್ಟಬಲ್ ಬರ್ನಿಂಗ್ ಬಟ್ ಡಸಂಟ್ ಗಿವ್ ಅಫೋರ್ಡಬಲ್ ಆಪ್ಷನ್ಸ್. ಸರ್ಕಾರ ಕೆಲವೊಂದು ಭಾಗಗಳಲ್ಲಿ ಸ್ಟಬಲ್ ಬರ್ನಿಂಗ್ ಅನ್ನ ಮಾಡೋರಿಗೆ, ಕೃಷಿ ತ್ಯಾಜ್ಯವನ್ನು ಸುಡೋರಿಗೆ ದಂಡವನ್ನ ವಿಧಿಸ್ತಾ ಇದೆ. ಆದ್ರೆ ಅದ್ರ ಬದಲು ಏನ್ ಮಾಡ್ಬೇಕು? ಅವರು ಬೇರೆ ಒಂದು ಪರ್ಯಾಯ ಆಯ್ಕೆಗಳನ್ನ ಕೊಡ್ತಾ ಇಲ್ಲ. ದೇ ಆರ್ ಆಲ್ಸೋ ಸ್ಟಕ್ ವಿತ್ ಮಿಡಲ್ ಮ್ಯಾನ್ ಹೂ ಕಂಟ್ರೋಲ್ ಪ್ರೈಸ್ ಅಂಡ್ ಲೋನ್ಸ್. ಎಷ್ಟೋ ಕಡೆ ಮಧ್ಯವರ್ತಿಗಳಿರ್ತಾರೆ, ಮಧ್ಯವರ್ತಿಗಳೇ ಬೆಲೆಯನ್ನ, ಸಾಲಗಳನ್ನ ಕೊಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ, ಲೀಡಿಂಗ್ ಟು ಡೆಟ್ ಅಂಡ್ ಹೆಲ್ಪ್ಲೆಸ್ನೆಸ್. ಹಾಗಾಗಿ ಸಾಲದ ಸುಳಿಯಲ್ಲಿ ಸಿಲುಕಬೇಕಾಗತ್ತೆ ಅಥವಾ ಅಸಹಾಯಕರಾಗಿ ಇರ್ಬೇಕಾಗತ್ತೆ. ಹಾಗಾದ್ರೆ ಏನ್ ಮಾಡಬಹುದು ಇದಕ್ಕೆ? ವಾಟ್ ಕ್ಯಾನ್ ಬಿ ಡನ್? ಇನ್ಸ್ಟೆಡ್ ಆಫ್ ಪನಿಷಿಂಗ್ ಫಾರ್ಮರ್ಸ್, ಸೊಲ್ಯೂಷನ್ ಇಸ್ ಟು ಕ್ರಿಯೇಟ್ ಮಾರ್ಕೆಟ್ ಫಾರ್ ಸ್ಟಬಲ್. ಈ ಕೃಷಿ ತ್ಯಾಜ್ಯವನ್ನ ಸಹ ಸರಿಯಾಗಿ ಉಪಯೋಗಿಸಿಕೊಳ್ಳೋ ರೀತಿಯಲ್ಲಿ ಮಾರುಕಟ್ಟೆನ ನಿರ್ಮಾಣ ಮಾಡೋದು. ಆ ತ್ಯಾಜ್ಯವನ್ನ ಏನ್ ಮಾಡಬಹುದು? ಯೂಸಿಂಗ್ ಇಟ್ ಟು ಮೇಕ್ ಫಾಡರ್, ಫ್ಯೂಯಲ್ ಆರ್ ಪ್ಯಾಕೇಜಿಂಗ್ ಮಟೀರಿಯಲ್. ಕೆಲವು ಮೇವುಗಳಿಗಾಗಿ, ಇಂಧನವಾಗಿ ಮತ್ತೆ ಪ್ಯಾಕೇಜ್ ಮಟೀರಿಯಲ್ ಆಗಿ ಅದನ್ನ ಬಳಸಬಹುದು. ಆಲ್ಸೋ ಫಾರ್ಮರ್ ಶುಡ್ ಗೆಟ್ ಫೇರ್ ಕ್ರಾಪ್ ಪ್ರೈಸಸ್ ಅಂಡ್ ಬೆಟರ್ ಸಪೋರ್ಟ್ ಫ್ರಮ್ ಬೋತ್ ದಿ ಗವರ್ಮೆಂಟ್ ಅಂಡ್ ಮಾರ್ಕೆಟ್. ಒಂದು ಕಡೆ ಸ್ಟಬಲ್ ಬರ್ನಿಂಗ್ ಇಶ್ಯೂನ ಕ್ಲಿಯರ್ ಮಾಡೋದು, ಇನ್ನೊಂದು ಕಡೆ ಮಾರ್ಕೆಟ್ ನಲ್ಲಿ ಸರಿಯಾದ ಬೆಲೆ ಸಿಗಬೇಕು ರೈತರು ಬೆಳೆದ ಬೆಳೆಗಳಿಗೆ, ಮತ್ತೆ ಸರಿಯಾದ ಸಪೋರ್ಟ್, ಬೆಂಬಲ ಸಿಗಬೇಕು ಗೌರ್ಮೆಂಟ್ ಇಂದ ಮತ್ತೆ ಮಾರುಕಟ್ಟೆಯಿಂದ. ಹೀಗೆ ಮಾಡಿದಾಗ ರೈತರ ಸಂಕಷ್ಟಗಳು ಸ್ವಲ್ಪ ದೂರ ಆಗಬಹುದು ಅನ್ನೋದು ಈ ಆರ್ಟಿಕಲ್ನ ಅಭಿಪ್ರಾಯ. ಇನ್ನು ಸೈನ್ಸ್ ರಿಲೇಟೆಡ್ ಆಗಿ ನೋಡೋದಾದ್ರೆ, ಮಿನಿಯೇಚರ್ ಲೇಸರ್ ಗ್ರೋನ್ ಆನ್ ಟು ಸಿಲಿಕಾನ್ ಚಿಪ್ ಕುಡ್ ರೆವಲ್ಯೂಷನೈಸ್ ಕಂಪ್ಯೂಟಿಂಗ್. ಸೈನ್ಸ್ಗೆ ಸಂಬಂಧಪಟ್ಟ ಆರ್ಟಿಕಲ್. ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದೇನು? 2 ಪಾಯಿಂಟ್ಗಳಿದೆ. ಸಿಲಿಕಾನ್ ಫೋಟಾನಿಕ್ಸ್ ರೆವಲ್ಯೂಷನ್. ಸಿಲಿಕಾನ್ ಫೋಟಾನಿಕ್ಸ್ ಅಂತಂದ್ರೆ ಇಲ್ಲಿ ಲೈಟ್ ಯೂಸ್ ಮಾಡ್ತಾರೆ, ಫೋಟಾನ್ಗಳನ್ನ ಯೂಸ್ ಮಾಡ್ತಾರೆ, ಬೆಳಕಿನ ಕಣಗಳನ್ನ. ಇನ್ಸ್ಟೆಡ್ ಆಫ್ ಎಲೆಕ್ಟ್ರಾನ್ಸ್ ಟು ಕ್ಯಾರಿ ಇನ್ಫಾರ್ಮೇಶನ್. ಎಲೆಕ್ಟ್ರಾನ್ ಬದಲು ಮಾಹಿತಿನ ಸಾಗಿಸ್ಲಿಕ್ಕೆ ಎಲೆಕ್ಟ್ರಾನ್ ನ ಬದಲಿಗೆ ಬೆಳಕಿನ ಕಣಗಳನ್ನ, ಫೋಟಾನ್ಗಳನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಸಿಲಿಕಾನ್ ಫೋಟಾನಿಕ್ಸ್ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ? ಕಮ್ಯುನಿಕೇಶನ್ ಫಾಸ್ಟ್ ಆಗುತ್ತೆ, ಸಂವಹನ ವೇಗವಾಗುತ್ತೆ, ಮೋರ್ ಎಫಿಷಿಯಂಟ್, ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ವಿತ್ ಲೆಸ್ ಎನರ್ಜಿ ಲಾಸ್, ಶಕ್ತಿ ನಷ್ಟ ಆಗೋದಿಲ್ಲ. ದಿಸ್ ಟೆಕ್ನಾಲಜಿ ಹ್ಯಾಸ್ ಕೀ ಅಪ್ಲಿಕೇಶನ್ ಇನ್ ಡೇಟಾ ಸೆಂಟರ್ಸ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಸರ್ವರ್ಗಳು, ಡೇಟಾ ಸೆಂಟರ್ಗಳು ಇರುತ್ತಲ್ವಾ, ಸಾಫ್ಟ್ವೇರ್ ಕಂಪನಿಗಳದ್ದು, ಅಲ್ಲಿ ಸೆನ್ಸರ್ಗಳು, ಸಂವೇದಕಗಳು, ಮತ್ತೆ ಪೊಟೆನ್ಷಿಯಲ್ ಯೂಸ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್. ಕ್ವಾಂಟಮ್ ಕಂಪ್ಯೂಟಿಂಗ್ ಸಹ ಇದರ ಅಪ್ಲಿಕೇಶನ್ ಅನ್ನ ಬಳಸ್ತಾರೆ. ಇಲ್ಲಿ ಇನ್ನೊಂದಿದೆ ಗ್ಯಾಲಿಯಂ ಆರ್ಸೆನೈಡ್ ಅಂತ.
ಮಟೀರಿಯಲ್ ದಟ್ ಶೈನ್ ಲೈಟ್ ರಿಯಲಿ ವೆಲ್. ಈ ಒಂದು ವಸ್ತು ಏನ್ ಮಾಡುತ್ತೆ, ಬೆಳಕನ್ನ ಚೆನ್ನಾಗಿ ಶೈನ್ ಮಾಡುತ್ತೆ, ಪ್ರತಿಫಲಿಸುತ್ತೆ. ಸೊ ಇಟ್ ಇಸ್ ಯೂಸ್ಡ್ ಮೇಕ್ ಲೇಸರ್ಸ್ ಅಂಡ್ ಎಲ್ಇಡಿಸ್. ಈ ಟರ್ಮ್ ಅನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಲೇಸರ್ ಮತ್ತೆ ಎಲ್ಇಡಿಗಳಲ್ಲಿ ಯೂಸ್ ಮಾಡುವಂತ ವಸ್ತು ಗ್ಯಾಲಿಯಂ ಆರ್ಸೆನೈಡ್. ಸಾರಿ, ಇವಿಷ್ಟು ಇವತ್ತಿನ ಆರ್ಟಿಕಲ್ ಆಗಿತ್ತು. ಇನ್ನು 5ನೇ ತಾರೀಕಿನ ಆರ್ಟಿಕಲ್ ನ ನೋಡ್ಬಿಡೋಣ, ಪೆಂಡಿಂಗ್ ಇರೋದನ್ನ. ಮೊದಲನೇದು, 70% ಆಫ್ ಮ್ಯಾಟರ್ನಲ್ ಡೆತ್ಸ್ ಇನ್ ಸ್ಟೇಟ್ ಬಿಟ್ವೀನ್ ಏಪ್ರಿಲ್ ಅಂಡ್ ಡಿಸೆಂಬರ್ 2024 ವರ್ ಪ್ರಿವೆಂಟಬಲ್. ಅಂತಂದ್ರೆ ಆ ಸಾವುಗಳು ಸಂಭವಿಸಿದೆ, ಆದ್ರೆ ಆ ಸಾವುಗಳು ಆಗದೇ ಇರೋ ರೀತಿ ನೋಡ್ಕೊಳ್ಬಹುದಾಗಿತ್ತು, ತಡೆಗಟ್ಟಬಹುದಾಗಿತ್ತು. 70% ಆಫ್ ಮ್ಯಾಟರ್ನಲ್ ಡೆತ್ಸ್ ಇನ್ ಕರ್ನಾಟಕ ಬಿಟ್ವೀನ್ ಏಪ್ರಿಲ್ ಅಂಡ್ ಡಿಸೆಂಬರ್ 2024. 2024 ಏಪ್ರಿಲ್ ಮತ್ತೆ ಡಿಸೆಂಬರ್ ನಡುವೆ ನಡೆದಂತ ಎಷ್ಟೋ ಸಾವನ್ನಪ್ಪಿದವರನ್ನು ನಾವು ರಕ್ಷಿಸಬಹುದಿತ್ತು. ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್ ದ ಟೈಮ್ಲಿ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್ ಫಾರ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಅನಿಮಿಯಾ, ಹೈ ಬ್ಲಡ್ ಪ್ರೆಷರ್ ಅಂಡ್ ಜೆಸ್ಟೇಷನಲ್ ಡಯಾಬಿಟೀಸ್. ಅಂತಂದ್ರೆ ಅವರು ಸಾವನ್ನಪ್ಪಿದ್ದು ಮುಖ್ಯವಾಗಿ ರಕ್ತಹೀನತೆ, ಅಧಿಕ ರಕ್ತದೊತ್ತಡ ಮತ್ತೆ ಗರ್ಭಾವಸ್ಥೆಯ ಸಮಯದಲ್ಲಿ ಆಗುವಂತ ಮಧುಮೇಹ. ಈ ಎಲ್ಲ ಅಂಶಗಳಿಗೆ ಸಕಾಲಿಕ ಮತ್ತೆ ಸರಿಯಾದ ಚಿಕಿತ್ಸೆ ನೀಡಿದ್ರೆ ಅವರನ್ನ ಉಳಿಸಬಹುದಿತ್ತು. ಸುಮಾರು ನೋಡಿ 70% ತಾಯಂದಿರ ಸಾವನ್ನ ತಡೆಯಬಹುದಿತ್ತು ಅಂತ ಹೇಳ್ತಾ ಇದ್ದಾರೆ. ಸಿಸೇರಿಯನ್ ಬರ್ತ್ಸ್ ಅಂಡ್ ಹಾಸ್ಪಿಟಲ್ ಟ್ರಾನ್ಸ್ಫರ್ಸ್ ಏನಾಗಿದೆ ಅಂತಂದ್ರೆ 63% ಆಫ್ ಡೆತ್ಸ್ ಅಸೋಸಿಯೇಟೆಡ್ ವಿತ್ ಸಿ ಸೆಕ್ಷನ್ಸ್. ನಾರ್ಮಲ್ ಡೆಲಿವರಿ ಆಗದೆ ಅಂತಂದ್ರೆ ಈಗ ಸಿ ಸೆಕ್ಷನ್ ಅಂತಂದ್ರೆ ಸಿಸೇರಿಯನ್ ಅಂತಂದ್ರೆ ಹೊಟ್ಟೆಯನ್ನು ಕೊರೋದು ಅಂತ ಹೇಳ್ತೀವಲ್ವ, ಆ ರೀತಿ ಮಗುವನ್ನ ಆ ರೀತಿ ಹೊರಗೆ ತೆಗೆಯೋದು, ನಾರ್ಮಲ್ ಡೆಲಿವರಿ ಆಗಿರೋದಿಲ್ಲ. ಅಂಡ್ 10% ಆಕರ್ ಡ್ಯೂರಿಂಗ್ ಟ್ರಾನ್ಸ್ಫರ್ಸ್ ಬಿಟ್ವೀನ್ ಹಾಸ್ಪಿಟಲ್ಸ್, ಇಂಡಿಕೇಟಿಂಗ್ ನೀಡ್ ಟು ಇಂಪ್ರೂವ್ ಹೌ ಮದರ್ಸ್ ಆರ್ ಸ್ಟೆಬಿಲೈಸ್ಡ್ ಬಿಫೋರ್ ಬೀಯಿಂಗ್ ಮೂವ್ಡ್ ಟು ಹೈಯರ್ ಲೆವೆಲ್ ಕೇರ್ ಫೆಸಿಲಿಟೀಸ್. ಅಂತಂದ್ರೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ, ಸ್ಥಳಾಂತರಿಸಬೇಕಾದ್ರೆ, ಮತ್ತೆ ಆ ತಾಯಂದಿರನ್ನ ಹೇಗೆ ನೋಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಹಲವಾರು ತೊಂದರೆಗಳಾಗ್ತಾ ಇದೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಸುಧಾರಿಸಬೇಕು. ಆ ವರ್ಗಾವಣೆ ಸಮಯದಲ್ಲಿ 10% ಅಷ್ಟು ಸಾವುಗಳು ಸಂಭವಿಸಿದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಸರಿಯಾದ ವ್ಯವಸ್ಥೆಗಳು ರೂಪುಗೊಳ್ಬೇಕು, ಆಗ ಮಾತ್ರ ಇಂಥ ಸಾವುಗಳನ್ನು ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೇಸ್ ಫಾರ್ ದಿ ಗ್ಲೋಬಲ್ ಸೌತ್ ಇನ್ ಸೆಕ್ಯೂರಿಂಗ್ ಯುಕ್ರೇನ್ ಪೀಸ್, ಶಶಿ ತರೂರ್ ಅವರು ಬರೆದಿರ್ತಕ್ಕಂಥ ಆರ್ಟಿಕಲ್. ಅವ್ರ ಜೊತೆ ಇನ್ನೊಬ್ಬರಿದ್ದಾರೆ. ಗ್ಲೋಬಲ್ ಸೌತ್ ಕ್ಯಾನ್ ಹೆಲ್ಪ್. ಗ್ಲೋಬಲ್ ಸೌತ್ ಅಂತಂದ್ರೆ ಅಂಡರ್ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ಗಳು, ಅಭಿವೃದ್ಧಿ ಹೊಂದಿರದೆ ಮತ್ತೆ ಹೊಂದುತ್ತಾ ಇರುವಂತಹ ದೇಶಗಳು, ಜಾಗತಿಕ ದಕ್ಷಿಣ ಅಂತ ಕರೀತೇವೆ. ಕಂಟ್ರೀಸ್ ಫ್ರಮ್ ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾ, ಇದಕ್ಕೆ ಗ್ಲೋಬಲ್ ಸೌತ್ ಅಂತ ಕರೀತೇವೆ. ಕ್ಯಾನ್ ಲೀಡ್ ಅ ಪೀಸ್ ಮಿಷನ್ ಇನ್ ಯುಕ್ರೇನ್. ಯುಕ್ರೇನ್ ನಲ್ಲಿ ಒಂದು ಶಾಂತಿ ಕಾರ್ಯಾಚರಣೆಯನ್ನ ಈ ದೇಶಗಳು ಬಂದು ಮುನ್ನಡೆಸಬಹುದು. ದೇ ಆರ್ ಸೀನ್ ಆಸ್ ನ್ಯೂಟ್ರಲ್ ಅಂಡ್ ಟ್ರಸ್ಟ್ ವರ್ತಿ. ಅಂತಂದ್ರೆ ಬೇರೆ ದೇಶಗಳು ಈ ದೇಶಗಳನ್ನ ನ್ಯೂಟ್ರಲ್, ತಟಸ್ಥ ಮತ್ತೆ ಟ್ರಸ್ಟ್ ವರ್ತಿ, ವಿಶ್ವಾಸನೀಯ ದೇಶಗಳು ಅಂತ ಕನ್ಸಿಡರ್ ಮಾಡುತ್ತವೆ. ಅನ್ಲೈಕ್ ನ್ಯಾಟೋ ಆರ್ ಯುರೋಪಿಯನ್ ಫೋರ್ಸಸ್. ಈ ನ್ಯಾಟೋ ಮತ್ತೆ ಯುರೋಪಿಯನ್ ಫೋರ್ಸ್ ಗಳ ಮೇಲೆ ಹಲವಾರು ದೇಶಗಳಿಗೆ ನಂಬಿಕೆ ಇಲ್ಲ. ಪ್ರಾಬ್ಲಮ್ ವಿತ್ ಯುರೋಪ್ ಲೀಡಿಂಗ್. ಇಫ್ ಯುರೋಪ್ ಸೆಂಡ್ಸ್ ಪೀಸ್ ಕೀಪರ್ಸ್, ರಷ್ಯಾ ಮೈಟ್ ಥಿಂಕ್ ಇಟ್ ಇಸ್ ಅ ನ್ಯಾಟೋ ಅಂಡ್ ಗೆಟ್ ಮೋರ್ ಅಗ್ರೆಸಿವ್. ಒಂದು ವೇಳೆ ಯುರೋಪ್ ಏನಾದ್ರೂ ಪೀಸ್ ಕೀಪರ್ಸ್ ಗಳನ್ನ, ಶಾಂತಿ ಪಡೆ ಪಾಲಕರನ್ನ ಕಳಿಸಿದ್ರೆ ರಷ್ಯಾ ಅದನ್ನ ನ್ಯಾಟೋದವ್ರು ಕಳಿಸಿದ್ದಾರೆ, ನ್ಯಾಟೋದ ಒಂದು ನಡೆ ಅಂತ ಭಾವಿಸಬಹುದು, ಮತ್ತೆ ಹೆಚ್ಚು ಆಕ್ರಮಣವನ್ನು ಉಂಟು ಮಾಡಬಹುದು. ಆಲ್ಸೋ ಮೆನಿ ಪೀಪಲ್ ಇನ್ ಯುರೋಪ್ ಡೋಂಟ್ ಸಪೋರ್ಟ್ ಸೆಂಡಿಂಗ್ ದರ್ ಸೋಲ್ಜರ್ಸ್ ದೇರ್. ಅದೇ ರೀತಿ ಇನ್ನು ಯುರೋಪ್ ನಲ್ಲಿ ಹಲವಾರು ಜನ ಏನ್ ಮಾಡ್ತಾರೆ, ತಮ್ಮ ಸೈನಿಕರನ್ನ ಅಲ್ಲಿ ಕಳಿಸ್ಲಿಕ್ಕೆ ಬೆಂಬಲ ಕೊಡೋದಿಲ್ಲ. ಅದು ನಮ್ಮ ದೇಶದ ಸಮಸ್ಯೆ ಅಲ್ಲ, ಹಾಗೆ ನಾವು ಅದಕ್ಕೆ ತಲೆ ಹಾಕೋದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ. Global South is neutral and experienced. Countries like India, Brazil, South Africa have not taken sides in the Ukraine war. They also have lots of experience in UN peacekeeping. ಈಗ ಭಾರತ, ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದಂತ ದೇಶಗಳು ಯುಕ್ರೇನ್ ಯುದ್ಧದಲ್ಲಿ ಯಾವುದೇ ಪಕ್ಷವನ್ನು ವಹಿಸಿಕೊಂಡಿಲ್ಲ, ತಟಸ್ಥವಾಗಿವೆ. ಮತ್ತೆ ಮೊದಲು ಸಹ ವಿಶ್ವಸಂಸ್ಥೆಯ ಶಾಂತಿ ಪಾಲನೆಯಲ್ಲಿ ಸಾಕಷ್ಟು ಅನುಭವವನ್ನು ಇವರು ಪಡ್ಕೊಂಡಿದ್ದಾವೆ ಈ ದೇಶಗಳು. ಬಿಗ್ ಚಾನ್ಸ್ ಫಾರ್ ಗ್ಲೋಬಲ್ ಸೌತ್. ಹಾಗಾಗಿ ಇಫ್ ದ ಲೀಡ್ ಅ ಪೀಸ್ ಮಿಷನ್, it shows the global south can play a big role in world peace, not just the western countries. ಹಾಗಾಗಿ ಜಗತ್ನಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಕೇವಲ ಪಾಶ್ಚಿಮಾತ್ಯ ದೇಶಗಳು ಮಾತ್ರ ಅಲ್ಲ, ಈ ಜಾಗತಿಕ ದಕ್ಷಿಣದಲ್ಲಿ ಬರುವಂತಹ ಎಲ್ಲ ದೇಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅವ್ರ ಹತ್ರ ಸಹ ಸಾಧ್ಯ ಇದೆ ಅಂತ ಈ ಮೂಲಕ ತೋರಿಸಲಿಕ್ಕೆ ಅವಕಾಶ ಇದೆ. ಜಾಗತಿಕ ದಕ್ಷಿಣಕ್ಕೆ ದೊಡ್ಡ ಅವಕಾಶ ಇದೆ ಇದರಿಂದ ಅಂತ ಈ ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ಪೀಪಲ್ ಸ್ಟಿಲ್ ವೇಟಿಂಗ್ ಟು ಮೂವ್ ಔಟ್ ಆಫ್ ದಿ ಮಾರ್ಜಿನ್. ಇದರಲ್ಲಿ ಮಾರ್ಜಿನಲ್ ಸೆಕ್ಟರ್ ಅಂತಂದ್ರೆ ಸರ್ಕಾರ ಅಥವಾ ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಟ್ರಾನ್ಸ್ಜೆಂಡರ್ ಗಳಂತ ಇರ್ತಾರಲ್ವಾ, ಇದ್ರ ಕೆಳಗಡೆ ಕೊಟ್ಟಿದ್ದೇನೆ ಅನ್ಸುತ್ತೆ, ಇಲ್ಲಿದೆ. ಇಲ್ಲಿ ಒಂದು ಆರ್ಟಿಕಲ್ ಇದೆ, ಇದನ್ನ ಆಮೇಲೆ ಡಿಸ್ಕಸ್ ಮಾಡ್ತೇನೆ. ಮೊದಲು ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಆಗಿ ನಾವು ಹೇಳ್ಬಿಡ್ತೇನೆ. ತೃತೀಯ ಲಿಂಗಿಗಳು ಅಂತ ಕರಿತೇವೆ ನಾವು.
ಲೀಗಲ್ ರೆಕಗ್ನಿಷನ್ ವರ್ಸಸ್ ರಿಯಾಲಿಟಿ. ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ ಅಂತ 2019 ನಲ್ಲಿ ಬಂದಿದೆ. ಬಟ್ ಹ್ಯಾಸ್ ನಾಟ್ ಬೀನ್ ಎಫೆಕ್ಟಿವ್ಲಿ ಇಂಪ್ಲಿಮೆಂಟೆಡ್. ಆದರೆ ಪರಿಣಾಮಕಾರಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. causing delays in identity card issuance and lack of support for issues like police harassment or family rejection. ಅವರಿಗೆ ಮುಖ್ಯವಾಗಿ ಪೊಲೀಸ್ ಅವರು ಸಹ ಅವರ ಮೇಲೆ ದೌರ್ಜನ್ಯ ಎಸಗ್ತಾ ಇರ್ತಾರೆ, ಮತ್ತೆ ಫ್ಯಾಮಿಲಿಯಲ್ಲಿ ಅವರನ್ನ ಸ್ವೀಕರಿಸುವುದಿಲ್ಲ, ಹೊರಗಡೆ ಹಾಕ್ಬಿಡ್ತಾರೆ. ಇಂಥ ಸಮಸ್ಯೆಗಳಿಗೆ ಅವರಿಗೆ ಉತ್ತರ ಸಿಗ್ತಾ ಇಲ್ಲ. ಮತ್ತೆ ಅವರಿಗೆ ಸಂಬಂಧಪಟ್ಟ ಹಾಗೆ ಗುರುತಿನ ಚೀಟಿ ವಿತರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಎಕನಾಮಿಕ್ ಎಂಪವರ್ಮೆಂಟ್ ಚಾಲೆಂಜಸ್. ಇನ್ನು ಮೆನಿ ಟ್ರಾನ್ಸ್ಜೆಂಡರ್ ಪೀಪಲ್ ಫೇಸ್ ಡಿಸ್ಕ್ರಿಮಿನೇಷನ್ ಇನ್ ಎಂಪ್ಲಾಯ್ಮೆಂಟ್. ಎಷ್ಟೋ ಕಡೆ ಉದ್ಯೋಗವನ್ನು ಹುಡ್ಕೊಂಡು ಹೋಗಿರ್ತಾರೆ, ಆದ್ರೆ ಅಲ್ಲಿ ಅವರಿಗೆ ತಾರತಮ್ಯವನ್ನ ಅನುಭವಿಸಬೇಕಾಗತ್ತೆ, ಲೀಡಿಂಗ್ ಟು ಹೈ ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್. ಹಾಗಾಗಿ ಎಷ್ಟೋ ಜನರಿಗೆ ಉದ್ಯೋಗ ಇರೋದಿಲ್ಲ. ಸಮ್ ಆರ್ ಫೋರ್ಸ್ಡ್ ಇನ್ ಟು ಸೆಕ್ಸ್ ವರ್ಕ್ ಡ್ಯೂ ಟು ಸಿಸ್ಟಮಿಕ್ ಬ್ಯಾರಿಯರ್ಸ್. ಲೈಂಗಿಕ ಕೆಲಸಗಳಿಗೂ ಸಹ ಅವರನ್ನ ಬಳಸ್ಕೊಳ್ತಾರೆ. ಯಾಕಂತಂದ್ರೆ ಸಮಾಜ, ಕೆಲವೊಂದು ವ್ಯವಸ್ಥೆಗಳು ಆ ರೀತಿ ಅವರ ಮೇಲೆ ದಬ್ಬಾಳಿಕೆನ ನಡೆಸುತ್ತವೆ. ವರ್ಕ್ ಪ್ಲೇಸ್ ಪಾಲಿಸೀಸ್ ಫಾರ್ ಇನ್ಕ್ಲೂಷನ್ ಆರ್ ಲಿಮಿಟೆಡ್. ಎಷ್ಟೋ ಸಂಸ್ಥೆಗಳಲ್ಲಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಪಾಲಿಸಿಗಳು ಯಾವ ರೀತಿ ತಯಾರು ಮಾಡಿರ್ತಾರೆ ಅಂತಂದ್ರೆ ಇವರನ್ನ ಅದರಲ್ಲಿ ಕನ್ಸಿಡರ್ ಮಾಡಿರೋದೇ ಇಲ್ಲ. ಎಜುಕೇಶನ್ ಅಂಡ್ ಹೆಲ್ತ್ ಕೇರ್ ಬ್ಯಾರಿಯರ್ಸ್. ಇನ್ನು ಎಜುಕೇಶನ್. ಟ್ರಾನ್ಸ್ಜೆಂಡರ್ ಇಂಡಿವಿಜುವಲ್ ಫೇಸ್ ಸಿಗ್ನಿಫಿಕೆಂಟ್ ಚಾಲೆಂಜಸ್ ಇನ್ ಎಜುಕೇಶನ್ ಡ್ಯೂ ಟು ಬುಲ್ಲಿಯಿಂಗ್ ಅಂಡ್ ಡಿಸ್ಕ್ರಿಮಿನೇಷನ್. ಅವರ ಮೇಲೆ ಹೆಚ್ಚು ತಾರತಮ್ಯ ಮಾಡೋದು ಅಥವಾ ಅವರನ್ನ ಬೇರೆ ರೀತಿ ನೋಡೋದು. ಹಾಗಾಗಿ ಅವರು ಸರಿಯಾದ ಶಿಕ್ಷಣ ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇರುತ್ತೆ. ಹೆಲ್ತ್ ಕೇರ್, ದೇ ಎನ್ಕೌಂಟರ್ ಡಿನಯಲ್ ಆಫ್ ಸರ್ವಿಸಸ್, ಲ್ಯಾಕ್ ಆಫ್ ಜೆಂಡರ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್. ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಆಸ್ಪತ್ರೆಗಳಿರೋದಿಲ್ಲ, ಹಾಗಾಗಿ ಅವರಿಗೆ ಬೇಕಾದ ಚಿಕಿತ್ಸೆಗಳು ಸರಿಯಾಗಿ ಸಿಕ್ಕೋದಿಲ್ಲ. ಡಿಸ್ಪೈಟ್ ಸಮ್ ಗವರ್ಮೆಂಟ್ ಇನಿಷಿಯೇಟಿವ್. ಸರ್ಕಾರ ಯೋಜನೆಗಳನ್ನು ತರ್ತಾ ಇದೆ, ಆದರೆ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ನೀಡ್ ಫಾರ್ ಸೊಸೈಟಲ್ ಚೇಂಜ್. ವೈಲ್ ವಿಸಿಬಿಲಿಟಿ ಹ್ಯಾಸ್ ಇನ್ಕ್ರೀಸ್ಡ್. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ನಾವು ಅವರನ್ನ ರೆಕಾಗ್ನೈಸ್ ಮಾಡ್ತಾ ಇದ್ದೇವೆ, ಸಮಾಜ ಅವರನ್ನ ಗುರುತಿಸ್ತಾ ಇದೆ. ಬಟ್ ಟ್ರಾನ್ಸ್ಜೆಂಡರ್ ಪೀಪಲ್ ಸ್ಟಿಲ್ ಫೇಸ್ ಡೀಪ್ ರೂಟೆಡ್ ಸೊಸೈಟಲ್ ಪ್ರೆಜುಡೈಸ್. ಮೊದಲಿಂದಲೂ ಸಮಾಜ ಇಟ್ಕೊಂಡಿರುವಂತಹ ಪೂರ್ವಾಗ್ರಹ ಬದಲಾಗಿಲ್ಲ ಇನ್ನು. ಚೇಂಜಿಂಗ್ ಪರ್ಸೆಪ್ಷನ್ ಥ್ರೂ ಎಜುಕೇಶನ್, ಮೀಡಿಯಾ ರೆಪ್ರೆಸೆಂಟೇಷನ್ ಅಂಡ್ ಇನ್ಕ್ಲೂಸಿವ್ ಪಾಲಿಸೀಸ್ ಎಸೆನ್ಷಿಯಲ್ ಫಾರ್ ಟ್ರೂ ಇಕ್ವಾಲಿಟಿ. ಮೊದಲನೇದಾಗಿ ಸರಿಯಾದ ಶಿಕ್ಷಣ ಸಿಗಬೇಕು, ಮತ್ತೆ ಮೀಡಿಯಾ ರೆಪ್ರೆಸೆಂಟೇಷನ್, ಮಾಧ್ಯಮಗಳು ಇವರನ್ನ ಸಕಾರಾತ್ಮಕ ದೃಷ್ಟಿಯಲ್ಲಿ ಬಿಂಬಿಸಬೇಕೆ ಹೊರತು ಇವರ ವಿರುದ್ಧ ಬೇರೆ ಬೇರೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಬಾರದು. ಅಂಡ್ ಇನ್ಕ್ಲೂಸಿವ್ ಪಾಲಿಸೀಸ್, ಇವರನ್ನ ಒಳಗೊಂಡಂತಹ ನೀತಿಗಳನ್ನ ರೂಪಿಸೋದು. ಈ ಎಲ್ಲದರ ಮೂಲಕ ಸಮಾಜದಲ್ಲಿ ಇವರಿಗೂ ಸಹ ಸ್ಥಾನಮಾನವನ್ನು ಕಲ್ಪಿಸಿಕೊಡಬಹುದು, ಮತ್ತೆ ಸಮಾನತೆಯ ಕಡೆ ಒಂದು ಒಳ್ಳೆಯ ಹೆಜ್ಜೆಯನ್ನು ನಾವು ಇಡಬಹುದು. ಈ ಕಡೆ ಇತ್ತಲ್ವಾ ಯಾವುದು ಚಿಕ್ಕ ಎಡಿಟೋರಿಯಲ್. ಟೇಕನ್ ಟು ಟಾಸ್ಕ್. ಇದರಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಆಗ್ತಾರೆ, ಪಾರ್ಟಿನ ಸ್ವಿಚ್ ಮಾಡೋದು. ಪಾರ್ಟಿ ಸ್ವಿಚಿಂಗ್ ಫಾರ್ ಪವರ್. ಏನ್ ಮಾಡ್ತಾರೆ ಪೊಲಿಟಿಷಿಯನ್ಸ್? ಪೊಲಿಟಿಷಿಯನ್ಸ್ ಚೇಂಜ್ ಪಾರ್ಟೀಸ್, ಕಾಲ್ ಡಿಫೆಕ್ಷನ್ಸ್ ಅಂತ ಕರೀತಾರೆ, ನಾವು ಪಕ್ಷಾಂತರಗಳು ಅಂತ ಕರಿತೀವಲ್ವಾ. ಟು ಹೆಲ್ಪ್ ದಿ ರೂಲಿಂಗ್ ಪಾರ್ಟಿ ಸ್ಟೇ ಇನ್ ಪವರ್. ಈಗಿರುವ ಆಡಳಿತ ಪಕ್ಷ ಇದೆಯಲ್ವಾ, ಅದು ಯಾವಾಗಲೂ ಅಧಿಕಾರದಲ್ಲಿ ಇರ್ಲಿಕ್ಕೆ ಬೇರೆ ಬೇರೆ ಆಪರೇಷನ್ ಗಳನ್ನ ಮಾಡ್ತಾರೆ. ಕೆಲವೊಬ್ರು ಅಂತ ಆಪರೇಷನ್ ಗಳನ್ನ ಮಾಡಿ ನಮ್ಮ ಪಕ್ಷಕ್ಕೆ ಕರೆಸ್ಕೊಳ್ತಾರೆ. ದಿಸ್ ಇಸ್ ಆಫ್ ಅನ್ ಅನ್ಫೇರ್ ಅಂಡ್ ಕನ್ಫ್ಯೂಸ್ ವೋಟರ್. ಕೆಲವೊಂದ್ಸರಿ ಇದು ನ್ಯಾಯವಾಗಿರೋದಿಲ್ಲ, ಮತ್ತೆ ಮತದಾರರಿಗೆ ಕನ್ಫ್ಯೂಸ್ ಆಗುತ್ತೆ. ಯಾವ ಪಕ್ಷದಲ್ಲಿ ಇವರಿದ್ದಾರೆ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂತ ಒಂದು ಸರಿಯಾದ ಕ್ಲಾರಿಟಿ ಮತದಾರರಿಗೆ ಇರೋದಿಲ್ಲ. ಕೋರ್ಟ್ ಏನ್ ಹೇಳುತ್ತೆ? ಕೋರ್ಟ್ ಸೇ ಆಕ್ಟ್ ಫಾಸ್ಟ್. ಸುಪ್ರೀಂ ಕೋರ್ಟ್ ಟೋಲ್ಡ್ ಸ್ಪೀಕರ್ಸ್ ಹೂ ಹ್ಯಾಂಡಲ್ ಡಿಫೆಕ್ಷನ್ ಕೇಸಸ್. ಈಗ ಪಕ್ಷಾಂತರಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳನ್ನ ವಿಚಾರಿಸುವವರು ಸ್ಪೀಕರ್ ಅವರು ಬಹಳ ಕ್ವಿಕ್ ಆಗಿ ಡಿಸೈಡ್ ಮಾಡಬೇಕು ಅಂತಂದ್ರೆ ಕೋರ್ಟ್ಸ್ ಕಾಂಟ್ ಟೆಲ್ ದೆಮ್ ವಾಟ್ ಟು ಡಿಸೈಡ್. ಕೋರ್ಟ್ ಬಂದು ಹೀಗೆ ಡಿಸೈಡ್ ಮಾಡಿ ಅಂತ ಹೇಳುವಂತ ಅಧಿಕಾರ ಇರೋದಿಲ್ಲ, ಬಟ್ ಕ್ಯಾನ್ ಟೆಲ್ ದೆಮ್ ನಾಟ್ ಡಿಲೇ. ನೀವು ವಿಳಂಬ ಆದ್ರೂ ಮಾಡಬೇಡಿ ಅನ್ನುವಂತ ಸಲಹೆಯನ್ನ ಕೋರ್ಟ್ ಕೊಡಬಹುದು. ಸ್ಪೀಕರ್ಸ್ ಆರ್ ನಾಟ್ ನ್ಯೂಟ್ರಲ್. ಸಮಸ್ಯೆ ಏನು? ಸಿನ್ಸ್ ಸ್ಪೀಕರ್ಸ್ ಆರ್ ಯೂಶುವಲಿ ಫ್ರಮ್ ದಿ ರೂಲಿಂಗ್ ಪಾರ್ಟಿ. ಆಡಳಿತ ಪಕ್ಷದಿಂದಾನೇ ಸ್ಪೀಕರ್ ಅವರು ಆಯ್ಕೆ ಆಗಿರ್ತಾರೆ. ದೇ ಆಫನ್ ಆಕ್ಟ್ ಸ್ಲೋಲಿ ಆರ್ ಸಪೋರ್ಟ್ ದೇರ್ ಪಾರ್ಟಿ. ನಿಧಾನವಾಗಿ ಕೆಲಸಗಳನ್ನ ಮಾಡೋದು, ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಅವರ ಪಾರ್ಟಿಗೆ ಸಪೋರ್ಟ್ ಮಾಡೋದು. ಮೇಕಿಂಗ್ ದ ಸಿಸ್ಟಮ್ ಅನ್ಫೇರ್. ದ ಕೋರ್ಟ್ ಒನ್ಸ್ ಸ್ಯಾಡ್ ದಟ್ ಇಂಡಿಪೆಂಡೆಂಟ್ ಟೀಮ್ ಶುಡ್ ಹ್ಯಾಂಡಲ್ ದೀಸ್ ಕೇಸಸ್. ಹಾಗಾಗಿ ವ್ಯವಸ್ಥೆಯಲ್ಲಿ ಕೆಲವೊಂದು ಅನ್ಯಾಯಗಳಾಗ್ತಾ ಇರುತ್ತೆ, ಅದಕ್ಕೋಸ್ಕರ ಒಂದು ಇಂಡಿಪೆಂಡೆಂಟ್ ಟೀಮ್, ಸ್ವತಂತ್ರವಾದ ಒಂದು ಸಂಸ್ಥೆಯ ಮೂಲಕ ಈ ತರ ಕೇಸ್ಗಳನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟಿನ ವಾದ. ವೋಟರ್ಸ್ ಮಸ್ಟ್ ಟೇಕ್ ಆಕ್ಷನ್ಸ್. ಮುಖ್ಯವಾಗಿ ಜನರು, ಮತದಾರರು. ದಿಸ್ ಪ್ರಾಬ್ಲಮ್ ವೋಂಟ್ ಸ್ಟಾಪ್ ಅನ್ಲೆಸ್ ವೋಟರ್ ಪನಿಷ್ ಸಚ್ ಪಾಲಿಟಿಷಿಯನ್ಸ್ ಇನ್ ಎಲೆಕ್ಷನ್ಸ್ ಹೂ ಚೇಂಜ್ ಪಾರ್ಟೀಸ್ ಜಸ್ಟ್ ಫಾರ್ ಪರ್ಸನಲ್ ಗೇನ್. ವೈಯಕ್ತಿಕ ಲಾಭಕ್ಕೋಸ್ಕರ ಪಾರ್ಟಿನ ಚೇಂಜ್ ಮಾಡ್ತಾ ಇರುವಂತಹ ಕೆಲವೊಂದು ಪೊಲಿಟಿಷಿಯನ್ಸ್ ಇರ್ತಾರಲ್ವಾ, ಇವರಿಗೆ ಮತದಾರರೇ ಪಾಠ ಕಲಿಸಬೇಕೆ ಹೊರತು ಬೇರೆ ಯಾವುದೇ ಅಂತಹ ಸರಿಯಾದ ದಾರಿ ಇದಕ್ಕೆ ಇಲ್ಲ, ಪರಿಹಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಕೆಳಗಡೆ ನೋಡಿದ್ದೇವೆ ಮೊದಲು GS3 ಎನ್ವೈರ್ಮೆಂಟ್.
ಯಾವುದಿದು ಇಲ್ಲಿರೋದು ಅಗಸ್ತ್ಯಮಲ ಫಾರ್ ಎನ್ಕ್ರೋಚ್ಮೆಂಟ್ಸ್. ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಸಿಇಸಿ ಟು ಸರ್ವೆ ಫಾರೆಸ್ಟ್ ಇನ್ ಅಗಸ್ತ್ಯಮಲೈ ಫಾರ್ ಎನ್ಕ್ರೋಚ್ಮೆಂಟ್ಸ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ದಿ ಸೆಂಟ್ರಲ್ ಎಂಪವರ್ಡ್ ಕಮಿಟಿ, ಈ ಕಮಿಟಿಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಸರ್ವೆ ದ ಅಗಸ್ತ್ಯಮಲೈ ಫಾರೆಸ್ಟ್ ಟು ಐಡೆಂಟಿಫೈ ಎನ್ಕ್ರೋಚ್ಮೆಂಟ್ ಅಂಡ್ ಡ್ಯಾಮೇಜ್. ಆ ಒಂದು ಅಗಸ್ತ್ಯಮಲೈ ಅರಣ್ಯದಲ್ಲಿ ಯಾವ್ಯಾವ ರೀತಿ ಕಾಡುಗಳನ್ನ ಇದೆ ಅದನ್ನ ಸಮೀಕ್ಷೆ ಮಾಡಿ ಅಂತ ಕೇಂದ್ರ ಅಧಿಕಾರ ಸಮಿತಿ ಎಂಪವರ್ಮೆಂಟ್ ಕಮಿಟಿಗೆ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಏಮಿಂಗ್ ಟು ರಿಸ್ಟೋರ್ ದಿ ಫಾರೆಸ್ಟ್ ಅಂಡ್ ಪ್ರೊಟೆಕ್ಟ್ ವೈಲ್ಡ್ ಲೈಫ್ ಇನ್ಕ್ಲೂಡಿಂಗ್ ಟೈಗರ್ಸ್. ಮುಖ್ಯವಾಗಿ ಇದರ ಗುರಿ ಏನು, ಅರಣ್ಯವನ್ನ ಪುನಃ ಸ್ಥಾಪಿಸುವುದು ಮತ್ತೆ ಅರಣ್ಯೀಕರಣ ಮಾಡೋದು, ಹುಲಿಗಳು ಮತ್ತೆ ಬೇರೆ ಬೇರೆ ವನ್ಯಜೀವಿಗಳನ್ನ ರಕ್ಷಿಸುವುದು. ಫಾರೆಸ್ಟ್ ಡಿಪ್ಲೀಷನ್ ಇಶ್ಯೂಸ್. ದ ಕೋರ್ಟ್ ಹೈಲೈಟೆಡ್ ದ ಇಂಪ್ಯಾಕ್ಟ್ ಆಫ್ ರ್ಯಾಪಿಡ್ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಅಂಡ್ ಎನ್ಕ್ರೋಚ್ಮೆಂಟ್ಸ್ ಇನ್ ಡಿಪ್ಲೀಟಿಂಗ್ ಫಾರೆಸ್ಟ್ ಕವರ್, ಕಾಂಟ್ರಿಬ್ಯೂಟಿಂಗ್ ಟು ಕ್ಲೈಮೇಟ್ ಚೇಂಜ್, ಎನ್ವೈರನ್ಮೆಂಟ್ ಡಿಗ್ರೇಡೇಷನ್. ನಗರೀಕರಣ ಜಾಸ್ತಿ ಆಗುತ್ತೆ, ಕೈಗಾರಿಕೀಕರಣ ಮತ್ತೆ ಅತಿಕ್ರಮಣಗಳು ಎಲ್ಲ ಕಾರಣಗಳಿಂದಾಗಿ ಅರಣ್ಯಗಳ ವ್ಯಾಪ್ತಿ ಕ್ಷೀಣಿಸ್ತಾ ಇದೆ. ಹಾಗಾಗಿ ಇದನ್ನ ನ್ಯಾಯಾಲಯ ಗುರುತಿಸಿದೆ. ಮತ್ತೆ ಇದೆಲ್ಲದರಿಂದ ಹವಾಮಾನ ಬದಲಾವಣೆ ಮತ್ತೆ ಪರಿಸರ ನಾಶ ಆಗ್ತಾ ಇದೆ. ಹಾಗಾಗಿ ಆ ಒಂದು ಅಗಸ್ತ್ಯಮಲೈ ಫಾರೆಸ್ಟ್ ಸರ್ವೆ ಮಾಡಿ ಅಂತ ಸೆಂಟ್ರಲ್ ಎಂಪವರ್ಡ್ ಕಮಿಟಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅದಾದ್ಮೇಲೆ ಫೈನಲ್ ಆಗಿ ಯಾವುದು, CSIR NAL ಸೈನ್ಸ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಡೀಲ್ ವಿತ್ ಫರ್ಮ್ ಟು ಮೇಕ್ ಹನ್ಸಾ ಟ್ರೇನರ್ ಪ್ಲೇನ್ಸ್. ಹನ್ಸಾ ಅನ್ನೋದು ನಮಗೆ ಗೆ ಬಹಳ ಮುಖ್ಯ ಆಗಿರುತ್ತೆ. ಹನ್ಸಾ 3 NG ಅನ್ನೋದು ಏನು ಅನ್ನುವಂಥದ್ದು. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ NAL CSIR ಬಾಡಿ, ಈಗ CSIR ನ ಒಂದು ಅಂಗಸಂಸ್ಥೆ ಇದು. ಏನ್ ಮಾಡಿದೆ, ಸೈನ್ಡ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಗ್ರಿಮೆಂಟ್ ವಿತ್ ಪ್ರೈವೇಟ್ ಕಂಪನಿ ಮ್ಯಾನುಫ್ಯಾಕ್ಚರ್ ದಿ ಹನ್ಸಾ 3 NG ಟ್ರೇನರ್ ಏರ್ ಪ್ಲೇನ್ಸ್ ಇನ್ ಇಂಡಿಯಾ. ತರಬೇತಿ ವಿಮಾನಗಳಿತ್ತು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ NAL ಮತ್ತೊಂದು ಪ್ರೈವೇಟ್ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ದಿಸ್ ಏರ್ಕ್ರಾಫ್ಟ್ ಡೆವಲಪ್ಡ್ ಎಂಟೈರ್ಲಿ ಇನ್ ಇಂಡಿಯಾ. ಇದು ಮೊದಲನೇ ಬಾರಿ, ಭಾರತದಲ್ಲಿ ಮೊದಲನೇ ಬಾರಿಗೆ ಇಂಥ ಏರ್ಕ್ರಾಫ್ಟ್ ಗಳನ್ನ ಭಾರತದಲ್ಲೇ ಡೆವಲಪ್ ಮಾಡ್ತಾ ಇದ್ದಾರೆ. ವಿಲ್ ಬಿ ಪ್ರೊಡ್ಯೂಸ್ ಡೊಮೆಸ್ಟಿಕಲಿ, ಸ್ಥಳೀಯವಾಗಿ ನಿರ್ಮಾಣ ಮಾಡ್ತಿದ್ದಾರೆ. ಹನ್ಸಾ 3 NG ಇಸ್ ಆಲ್ಸೋ 2-ಸೀಟರ್ ಏರ್ಕ್ರಾಫ್ಟ್, 2 ಸೀಟ್ ಇರುವಂತಹ ಆಸನಗಳ ವಿಮಾನ ಇದು. ಡಿಸೈನ್ ಫಾರ್ ಟ್ರೈನಿಂಗ್ ಪರ್ಪಸಸ್, ಉದ್ದೇಶ ಏನು, ತರಬೇತಿಯನ್ನು ಕೊಡೋದು. ಅಂಡ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ಪಯೋನಿಯರ್ ಕ್ಲೀನ್ AMPS ಪ್ರೈವೇಟ್ ಲಿಮಿಟೆಡ್ ವಿತ್ ಸಪೋರ್ಟ್ ಫ್ರಮ್ NAL. AMPS ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಪ್ರೈವೇಟ್ ಕಂಪನಿ, ಅದರ ಜೊತೆ NAL ಒಟ್ಟಾಗಿ ಸೇರಿಕೊಂಡು ಹನ್ಸಾ 3 NG ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಆರ್ಟಿಕಲ್ಗಳನ್ನ ನೋಡಿದ್ದೇವೆ. ವೊಕ್ಯಾಬ್ಯುಲರಿಗೆ ಬಂದ್ರೆ, ದ ಲಯೇಷನ್ ಬಿಟ್ವೀನ್ ದ ಫಾರ್ಮರ್ಸ್ ಅಂಡ್ ದಿ ಮಾರ್ಕೆಟ್ ಹೆಲ್ಪ್ಡ್ ದೆಮ್ ಸೆಲ್ ದರ್ ಪ್ರಾಡಕ್ಟ್ಸ್ ಈಸಿಲಿ. ಲಯೇಷನ್ ಅಂತಂದ್ರೆ ಲಯೇಷನ್ ಅಂತ ಹೇಳ್ಬಹುದು, ಕನೆಕ್ಷನ್ ಅಥವಾ ಲಿಂಕ್, ಸಂಪರ್ಕ. ಯಾರ ಮಧ್ಯೆ, ಫಾರ್ಮರ್ ಮತ್ತೆ ಮಾರ್ಕೆಟ್ ನ ಮಧ್ಯೆ ಒಳ್ಳೆ ಸಂಪರ್ಕ ಇದ್ದಿದ್ರಿಂದ ಪ್ರಾಡಕ್ಟ್ಗಳನ್ನ, ತಮ್ಮ ಉತ್ಪನ್ನಗಳನ್ನ ಈಸಿಯಾಗಿ ಸೆಲ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅನಿಮಲ್ಸ್ ವರ್ ಕೊರೆಲ್ಡ್ ಇಂಟು ಸ್ಮಾಲ್ ಏರಿಯಾ ಬಿಫೋರ್ ಬೀಯಿಂಗ್ ಟೇಕನ್ ಟು ದ ಸಿಟಿ ಫಾರ್ ಫೇರ್. ಒಂದು ಜಾತ್ರೆ ಆಗ್ತಾ ಇತ್ತು, ಆ ಜಾತ್ರೆಗೆಲ್ಲರೂ ಹೋಗ್ಲಿಕ್ಕೆ ತಯಾರಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳನ್ನ ಒಂದೇ ಕಡೆ ಸೇರಿಸಿದ್ರು. ಕೊರಾಲ್ಡ್ ಅಂತಂದ್ರೆ ಗ್ಯಾದರ್ಡ್, ಕಲೆಕ್ಟೆಡ್, ಒಂದೆಡೆ ಸೇರಿಸೋದು. ಅಟ್ ದ ಫೇರ್ ಅ ಗ್ರೂಪ್ ಪೀಪಲ್ ರೀನಾಕ್ಟೆಡ್ ಅಂತಂದ್ರೆ ಪರ್ಫಾರ್ಮ್ ಅಗೇನ್, ಮತ್ತೆ ರಿಪೀಟ್ ಮಾಡೋದು. ಏನ್ ಮಾಡಿದ್ರು ಒಂದು ಗುಂಪು ಅಂತಂದ್ರೆ, ಆನ್ ಓಲ್ಡ್ ಫಾರ್ಮಿಂಗ್ ಫೆಸ್ಟಿವಲ್ ಶೋವಿಂಗ್ ಹೌ ಪೀಪಲ್ ಲಿವ್ಡ್ ಲಾಂಗ್ ಎಗೋ. ಬಹಳ ಸಾವಿರಾರು ವರ್ಷಗಳ ಹಿಂದೆ, ಎಷ್ಟು ವರ್ಷಗಳ ಹಿಂದೆ ಯಾವ ರೀತಿ ರೈತರು ಜೀವಿಸ್ತಾ ಇದ್ರು, ಅಥವಾ ಫಾರ್ಮರ್ಗಳು, ಬೇರೆ ಬೇರೆ ಜನರು ಹೇಗೆ ಜೀವಿಸ್ತಾ ಇದ್ರು ಅನ್ನೋದನ್ನ ರೀನಾಕ್ಟ್ ಮಾಡಿದ್ರು, ಮತ್ತೆ ನಟನೆ ಮಾಡಿ ತೋರಿಸಿದ್ರು. ಓವರ್ ಟೈಮ್ ದ ಫಾರ್ಮರ್ಸ್ ಸಾ ಆಕ್ರುಯಲ್ ಆಫ್ ಪ್ರಾಫಿಟ್ಸ್ ಆಸ್ ದರ್ ಬಿಸ್ನೆಸ್ ಇಂಪ್ರೂವ್ಡ್. ಸಮಯ ಕಳೆದ ಹಾಗೆ ಪ್ರಾಫಿಟ್ ಅಲ್ಲಿ ಏರಿಕೆ ಆಯಿತು. ಆಕ್ರುಯಲ್ ಅಂತಂದ್ರೆ ಇನ್ಕ್ರೀಸ್ ಆಗೋದು, ಏರಿಕೆ ಆಗೋದು. ದೇ ಲವ್ಡ್ ಲಿವಿಂಗ್ ಇನ್ ದ ಬಕಾಲಿಕ್ ಕಂಟ್ರಿ ಸೈಡ್ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಬದುಕೋದಕ್ಕೆ ಅವರು ಹೆಚ್ಚು ಪ್ರಿಫರ್ ಮಾಡಿದ್ರು, ಅಲ್ಲಿ ಉಳ್ಕೊಳ್ಳೋದವರಿಗೆ ಇಷ್ಟ ಆಗಿತ್ತು. ಸರೌಂಡೆಡ್ ಬೈ ಗ್ರೀನ್ ಫೀಲ್ಡ್ಸ್ ಅಂಡ್ ಫ್ರೆಶ್ ಏರ್. ಹಾಗಾಗಿ ಅಲ್ಲಿ ಉತ್ತಮವಾದ ವಾತಾವರಣ, ಫ್ರೆಶ್ ಏರ್, ತಾಜಾ ಗಾಳಿ, ಪರಿಸರದ ಮಧ್ಯೆ ಬದುಕುವುದವರಿಗೆ ಇಷ್ಟ ಆಗಿತ್ತು. ನಿನ್ನೆ ಕ್ವಶನ್ ನೋಡಿದ್ವಾ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಆರ್ಟಿಫಿಷಿಯಲ್ ಲೇಕ್? ಒಬ್ರು ಕಮೆಂಟ್ ಮಾಡಿದ್ದಾರೆ ಅನ್ಸುತ್ತೆ, ಕರೆಕ್ಟ್ ಆಗಿ ಮಾಡಿದಕ್ಕೆ ಧನ್ಯವಾದಗಳು, ಕಂಗ್ರಾಚುಲೇಷನ್ಸ್. ಕೊಡೈಕೆನಾಲ್ ಇದಕ್ಕೆ ಉತ್ತರ. ಇವತ್ತಿನ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಇನ್ ಅಗಸ್ತ್ಯಮಲೈ ಬಯೋಸ್ಫಿಯರ್ ರಿಸರ್ವ್? ಮೇಲ್ಗಡೆ ನೋಡಿದ್ವಲ್ವಾ ಅಗಸ್ತ್ಯಮಲೈ, ಇದರಲ್ಲಿ ಏನೇನು ಬರುತ್ತೆ? ನಯ್ಯಾರ್, ಹಿಲ್ ಪೆಪ್ಪರ, ಶೆಂದುರ್ನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಲಕ್ಕಾಡ್ ಮುಂಡತ್ತುರೈ ಟೈಗರ್ ರಿಸರ್ವ್ ಮೊದಲನೇ ಆಪ್ಷನ್. ಮತ್ತೆ ಮಧುಮಲೈ, ಸತ್ಯಮಂಗಲಂ, ವಾಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂಡ್ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಕೌಂಡಿನ್ಯ, ಗುಂಡ್ಲಾ, ಬ್ರಹ್ಮೇಶ್ವರಂ ಅಂಡ್ ಪಾಪಿಕೊಂಡ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂಡ್ ಮುಕುರ್ತಿ ನ್ಯಾಷನಲ್ ಪಾರ್ಕ್, ಕಬಲ್ ಅಂಡ್ ಶ್ರೀ ವೆಂಕಟೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂಡ್ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್.
ಇದು ಒಂದ್ಸಾರಿ ಇದರ ಮ್ಯಾಪ್ ಅನ್ನ ನೋಡಿ ಈ ಕ್ವಶನ್ ಅನ್ನ ಮೊದಲು 2019ರಲ್ಲಿ ಕೇಳಿದ್ರು ಅನ್ಸುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಇದು. ನೀವೇ ಒಂದ್ಸರಿ ಸರ್ಚ್ ಮಾಡಿ ಆ ಒಂದು ಏರಿಯಾ ಎಲ್ಲಿ ಬರುತ್ತೆ ಅದನ್ನ ಚೆಕ್ ಮಾಡಿ ಇದಕ್ಕೆ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಮೇನ್ಸಿಗೋಸ್ಕರ ಕ್ವಶನ್, ಸ್ಟಬಲ್ ಬರ್ನಿಂಗ್ ಇಸ್ ನಾಟ್ ಜಸ್ಟ್ ಅನ್ ಎನ್ವೈರನ್ಮೆಂಟಲ್ ಇಶ್ಯೂ, ಇಟ್ ಆಲ್ಸೋ ರಿಫ್ಲೆಕ್ಟ್ಸ್ ಡೀಪರ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾಸ್ ಅಗ್ರಿಕಲ್ಚರಲ್ ಸಿಸ್ಟಮ್. ಡಿಸ್ಕಸ್ ದಿ ಕಾಸ್ ಅಂಡ್ ಸಜೆಸ್ಟ್ ಸಸ್ಟೈನಬಲ್ ಸೊಲ್ಯೂಷನ್. ಇದಕ್ಕೆ ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ನಿಮಗೋಸ್ಕರ ಥಿಂಕ್ ಮಾಡಲಿಕ್ಕೆ, ಕ್ಯಾನ್ ಯು ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಡಿಸಿಪ್ಲಿನ್ ಅಂಡ್ ಸೆಲ್ಫ್ ಡಿಸಿಪ್ಲಿನ್? ಶಿಸ್ತು ಮತ್ತೆ ಸ್ವಯಂ ಶಿಸ್ತು, ಡಿಸಿಪ್ಲಿನ್ ಅಂತಂದ್ರೆ ಏನು ಮತ್ತೆ ಸೆಲ್ಫ್ ಡಿಸಿಪ್ಲಿನ್ ಅಂತಂದ್ರೆ ಏನು, ಡಿಫರೆನ್ಸ್ ಏನು ಅದೆರಡರ ಮಧ್ಯೆ? ಇನ್ ಯುವರ್ ವ್ಯೂ, ವಿಚ್ ಒನ್ ಪ್ಲೇಸ್ ಮೋರ್ ಇಂಪಾರ್ಟೆಂಟ್ ರೋಲ್ ಇನ್ ಎನ್ಶೂರಿಂಗ್ ಪೀಸ್ಫುಲ್ ಅಂಡ್ ಹಾರ್ಮೋನಿಯಸ್ ಸೊಸೈಟಿ ಅಂಡ್ ವೈ? ಉತ್ತಮವಾದ ಶಾಂತಿಯುತ ಸಮಾಜವನ್ನು ನಿರ್ಮಿಸಲಿಕ್ಕೆ ಯಾವುದು ಬಹಳ ಮುಖ್ಯ, ಶಿಸ್ತ ಸ್ವಯಂ ಶಿಸ್ತ? ಇದರ ಅರ್ಥ ಏನಿರಬಹುದು ಅಂತ ಕಮೆಂಟ್ ಮಾಡಿ. ಮತ್ತೆ ಯಾವುದು ಒಳ್ಳೆಯದು ಸಮಾಜವನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅನ್ನೋದು, ಯಾಕೆ ಅನ್ನೋದನ್ನ ಸಹ ನೀವು ಕಮೆಂಟ್ ಮಾಡಬಹುದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.